ಶುಭ ಗುರುಗಳೇ. ಶುಭ ಸಂಜೆ. ಶುಭ ಸಂಜೆ. ಶುಭ ಸಂಜೆ ಸರ್. ಶುಭ ಸಂಜೆಗಳು. ಮಕ್ಕಳೇ, ಎಲ್ಲಿವರೆಗೂ ಆಗಿತ್ತು ಅಂತ ಹೇಳಕ್ಕಾಗುತ್ತಾ? ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ. ಅಪ್ಪ ಬಂದು ಓದಿ, ಕೊನೆಯಲ್ಲಿ ಓದಿ ನೋಡೋಣ. ಕೊನೆಯಲ್ಲಿ ಓದಿ ಯಾರಾದ್ರೂ. ಸರ್, ದಿನಗಳು ಹೋದಂತೆ ಹೋದಂತೆ ಅವರ ನೆನಪು ಕಡಿಮೆ ಆಗುತ್ತಾ ಹೋಯಿತು. ಶಾಸ್ತ್ರಿ ಮಾಸ್ತರ ಹೆಂಡತಿ. ಅದು ಶುರು ಮಾಡ್ಬೇಕಿತ್ತು, ಹೌದಲ್ವಾ? ಕರೆಕ್ಟ್ ತಾನೆ? ಮಾಡ್ಬೇಕು. ಸರಿ, ಮಾಡ್ಬೇಕಿತ್ತು. ದಿನಗಳು ಹೋದಂತೆ ಹೋದಂತೆ ಅವರ ನೆನಪು ಕಡಿಮೆ ಆಗುತ್ತಾ ಹೋಯಿತು. ಶಾಸ್ತ್ರಿ ಮಾಸ್ತರ ಹೆಂಡತಿ ಅಂಬವ್ವ ನನಗೆ ಸಂಜೆ ಮುಂಜಾನೆ ಸಿಹಿ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿದ ಅಡಿಗೆಗಳನ್ನು ತಿನ್ನಿಸುತ್ತಾ ಉಣಿಸುತ್ತಾ ನಡೆದಳು. ಶಹಬಾದಿಗೆ ಸಂತೆ ಮಾಡಲು ಹೋಗುವಾಗ ಕರೆದುಕೊಂಡು ಹೋಗುತ್ತಿದ್ದಳು. ಹೋಟೆಲ್ನಲ್ಲಿ ಹೊಟ್ಟೆ ತುಂಬಾ ತಿನ್ನಿಸುತ್ತಿದ್ದಳು. ಶಾಸ್ತ್ರಿ ಮಾಸ್ತರರು ತಾವು ನೋಡಿದ ಸಿನಿಮಾ ತೋರಿಸುತ್ತಿದ್ದರು. ನನಗೆ ಅಕ್ಷರ ಕಲಿ ಎಂದು ಒತ್ತಾಯ ಮಾಡಲಿಲ್ಲ. ನನ್ನ ಮನಸ್ಸು ತಿರುಗಿಸಲು ಸುಮ್ಮನೆ ಬಿಟ್ಟಿದ್ದರು. ಎಷ್ಟು ದಿವಸ ಸುಮ್ಮನೆ ಕೂಡುವುದು? ಅಕ್ಕನೂರಿನ ನೆನಪುಗಳೆಲ್ಲ ಬಯಲಾಗಿ ಹೋದ ಮೇಲೆ, ಶಾಸ್ತ್ರಿ ಮಾಸ್ತರ ಅಂಬವ್ವನವರ ಪ್ರೀತಿ ಕಡಲಲ್ಲಿ ಬಿದ್ದದ್ದ ಮೇಲೆ ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು. ನೋಡಿ, ದಿನಗಳು ಹೋದಂತೆ ಸಾಮಾನ್ಯವಾಗಿ ನಮ್ಗೆ ಯಾವ್ದಾದ್ರು ಒಂದು ವಿಷಯವನ್ನ ಹಚ್ಕೊಂಡು ಅಂದ್ರೆ ಆ ವಿಷಯದಿಂದ ಒಂದಷ್ಟು ಬಿಡುಗಡೆ ಹೊಂದಲಿಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ. ಯಾವಾಗ ಅಕ್ಕನ ಊರಿನಲ್ಲಿ ಅಪರಿಮಿತವಾದಂತಹ ದನ ಕಾಯುವವರ ಸ್ನೇಹವನ್ನು ಮಾಡಿದ್ದಂತ ನನಗೆ ಏಕಾಏಕಿ 4 ಗೋಡೆಯ 4 ಕೊಠಡಿಯ ಒಳಗೆ ಕುಂಡ್ರಿಸಿ ನನಗೆ ವಿದ್ಯಾಭ್ಯಾಸವನ್ನು ಕಲಿಸುವಂತ ಅವರ ಒಂದು ಪ್ರಯತ್ನ ಬಹಳ ಹಿಂಸೆ ಅನ್ನುವಂತ ರೀತಿಯಲ್ಲಿ ಆಗ್ತಿತ್ತು. ನನ್ನ ಸ್ನೇಹಿತರನ್ನ, ಊರನ್ನ, ಗೆಳೆಯರನ್ನ, ಬಳಗವನ್ನ, ನನ್ನ ದನಗಳನ್ನ ಮತ್ತು ನನ್ನ ಬಾಲ್ಯದ ಆಟಗಳನ್ನ ಬಿಡಿಸಿಕೊಂಡು ಬಂದಂತ ಇವರ ಮೇಲೆ ಒಂದಷ್ಟು ಅಸಮಾಧಾನ ಕೂಡ ಇತ್ತು. ಹಾಗಾಗಿ ನಾನು 3-4 ತಿಂಗಳು ಒಂದೇ ಒಂದು ಅಕ್ಷರವನ್ನು ಕೂಡ ನಾನು ಬರೆಯೋ ಪ್ರಯತ್ನ ಮಾಡಲಿಲ್ಲ. ಆದ್ರೆ ನಾವು ಕಳ್ಕೊಂಡಂತಹ ವಸ್ತು ಒಂದಷ್ಟು ನೆನಪು ಕಡಿಮೆ ಆಗ್ತಾ 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 ಅದ್ರ ಬಗ್ಗೆ ಆಸಕ್ತಿ ಕಡಿಮೆಯಾಗಿ ಪಡ್ಕೊಂಡಿರುವಂತಹ ವಿಚಾರದ ಬಗ್ಗೆ ನಮ್ಮಲ್ಲಿ ಜಾಗೃತಿ ಶುರುವಾಗುತ್ತೆ. ಹಾಗೆ ಇಲ್ಲಿ ಕೂಡ ದಿನಗಳು ಹೋದಂತೆ, 1 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, ಹೀಗೆ ತಿಂಗಳು ಕಳೀತಾ 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 ಅಕ್ಕನ ಊರಿನ ನೆನಪುಗಳೆಲ್ಲ ಮಾಸ್ಲಿಕ್ಕೆ ಶುರುವಾಯ್ತು. ಹೊಸ ಜೀವನ ಕಟ್ಕೋಬೇಕು ಎಂಬಂತ ಹಂಬಲ ಶುರುವಾಯ್ತು. ಅರ್ಥ ಆಯ್ತಲ್ಲ? ಹಾಗಾಗಿ ದಿನಗಳು ಹೋದಂತೆ ಹೋದಂತೆ ಅವರ ನೆನಪು ಕಡಿಮೆ ಆಗುತ್ತಾ ಹೋಯಿತು. ಅಕ್ಕನ ಊರಿನ ಗೆಳೆಯರ ಮತ್ತು ಬಳಗದ ಮತ್ತು ತನ್ನ ಪ್ರಕೃತಿಯ ಎಲ್ಲ ನೆನಪುಗಳು ಕಡಿಮೆ ಆಗ್ತಾ ಹೋಯಿತು. ಶಾಸ್ತ್ರಿ ಮಾಸ್ತರ ಹೆಂಡತಿ ಅಂಬವ್ವ ನನಗೆ ಸಂಜೆ ಮುಂಜಾನೆ ಸಿಹಿ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿದ ಅಡುಗೆಯನ್ನು ತಿನ್ನಿಸುತ್ತಾ ಉಣಿಸುತ್ತಾ ನಡೆದಳು. ಇನ್ನೂ ಒಂದು ವಿಶೇಷ, ನಾನು ಶಾಸ್ತ್ರಿ ಮಾಸ್ತರ ಮನೆಯಲ್ಲೇ ಉಳಿಬೇಕಾದ ಪರಿಸ್ಥಿತಿ ಬಂತು. ಅವಾಗೆಲ್ಲ ಶಾಲೆಗೆ ಹೋಗುವಂತ ಮಕ್ಕಳನ್ನ ಕಳ್ಸಕ್ಕೆ ಶಕ್ತಿ ಇಲ್ಲದಂತ ವ್ಯಕ್ತಿಗಳು ಅಥವಾ ತಂದೆ ತಾಯಿಗಳ ಬಳಿ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದು ಮೇಷ್ಟ್ರುಗಳೇ ತಮ್ಮ ಮನೆಯಲ್ಲಿ ಇಟ್ಕೊಂಡು ಅಭ್ಯಾಸವನ್ನು ಮಾಡಿಸ್ತಾ ಇದ್ರು. ಯಾಕೆಂದ್ರೆ ವಿದ್ಯಾದಾನ ಮಹಾದಾನ ಅನ್ನುವಂತ ಒಂದು ಪರಿಕಲ್ಪನೆ ಇತ್ತು. ವಿದ್ಯಾದಾನ ಪವಿತ್ರವಾದ ದಾನ. ಹಾಗಾಗಿ ಅಂತದನ್ನ ದಾನ ಮಾಡ್ಬೇಕು ಅಂತ ಬಹಳಷ್ಟು ಉಪಾಧ್ಯಾಯರುಗಳು ತಮ್ಮ ಮನೆಯಲ್ಲೇ ಮಕ್ಕಳನ್ನ ಇಟ್ಕೊಂಡು ಸಾಕಿರೋ ಇತಿಹಾಸವನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದೇ ರೀತಿ ಶಾಸ್ತ್ರಿ ಮಾಸ್ತರು ಕೂಡ ನನ್ನನ್ನು ಮನೆಯಲ್ಲಿ ಇಟ್ಕೊಂಡಿದ್ರು. ಅವರ ಹೆಂಡತಿ ಅಂಬವ್ವ, ಅಂಡರ್ಲೈನ್ ಮಾಡ್ಕೊಳ್ಳಿ, ಅವರ ಹೆಂಡತಿ ಅಂಬವ್ವ ನನಗೆ ಸಂಜೆ ಮತ್ತು ಮುಂಜಾನೆ, ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಸಹಜವಾಗಿ ಸಿಹಿ ತಿನಿಸುಗಳನ್ನ ಸಿದ್ಧ ಮಾಡಿ ತಿನ್ನಿಸ್ತಾ ಇದ್ರು. ಪ್ರತಿ ದಿವಸ ಒಂದಿಲ್ಲ ಒಂದು ಸಿಹಿ ತಿನಿಸನ್ನ ಮಾಡೋರು ಮನೇಲಿ. ಈಗ ಅದನ್ನ ಹೋಟ್ಲಲ್ಲಿ ಹೋಗಿ ತರಿಸ್ಬಿಡ್ತೀವಿ ಅಥವಾ ಯಾವ್ದಾದ್ರು ಬೇಕರಿಗೆ ಹೋಗಿ ತಿನ್ಕೊಂಡ್ಬಂದ್ಬಿಡ್ತೀವಿ. ಆದ್ರೆ ಆಗ ಅಂತ ಅವಕಾಶಗಳು ಇರ್ಲಿಲ್ಲ. ಸಿಹಿ ತಿನಿಸು ಏನೇ ಬೇಕು ಅಥವಾ ಕುರುಕುಲು ತಿಂಡಿ ಏನೇ ಬೇಕು ಅಂದ್ರೂ ಮನೆಯಲ್ಲೇ ರೆಡಿ ಮಾಡ್ಕೊಂತ ಇದ್ರು. ಚಕ್ಲಿ, ಹಪ್ಪಳ, ನಿಪ್ಪಟ್ಟು, ಕೋಡ್ಬಳೆ, ಅರ್ಥ ಆಯ್ತಲ್ಲ, ಅಂತವು ವಿಶೇಷವಾದ ಖಾದ್ಯಗಳಾದ್ರೆ. ಇನ್ನು ಸಿಹಿ ವಿಚಾರಕ್ಕೆ ಬಂದ್ರೆ ಒಬ್ಬಟ್ಟು, ಕಡುಬು, ಶಾವಿಗೆ, ಹೀಗೆ ಅನೇಕ ತಿನಿಸುಗಳನ್ನ ಮನೆಯಲ್ಲೇ ಸಿದ್ಧ ಮಾಡ್ಕೊಳ್ಳುವಂತ ಸಂಪ್ರದಾಯವನ್ನು ನಾವು ಹೊಂದಿದ್ದು. ಇತ್ತೀಚೆಗೆ ಇವೆಲ್ಲ ನಿಂತು ಹೋಗಿದೆ ಮತ್ತು ಇಂಥವನ್ನ ತಿನ್ನುವಂತ ವ್ಯವಧಾನವಾಗ್ಲಿ ಮತ್ತು ಮನಸ್ಥಿತಿ ಆಗ್ಲಿ ನಮ್ಮಲ್ಲಿ ಉಳ್ಕೊಂಡಿಲ್ಲ. ಯಾವ ನಾಗರಿಕತೆ ಹೆಸರಿನಲ್ಲಿ ಪಿಜ್ಜಾ, ಬರ್ಗರ್ ಅನ್ನುವಂತ ದಾಳಿಗೆ ಬಿದ್ದಿರುವಂತ ನಾವು
ಇವತ್ತು ನಮ್ಮ ನೆಲಮೂಲವಾದಂತಹ ಆಹಾರ ಕ್ರಮವನ್ನ ಬದಲಾಯಿಸ್ಕೊಂಡ್ಬಿಟ್ಟಿದ್ದೇವೆ. ಬನ್ನಿ, ಹಾಗಾಗಿ ಇಲ್ಲಿ ಅಂಬವ್ವ ದಿನಕ್ಕೊಂಥರ ಸಿಹಿ ಸಿಹಿ ತಿನಿಸುಗಳನ್ನ ಮಾಡ್ತಾ ಇದ್ಲು, ಜೊತೆಲಿ ಕುಂಡ್ರಿಸ್ಕೊಂಡು ನನಗೆ ಉಣಬಡಿಸ್ತಾ ಇದ್ಲು, ನಾನು ತಿನ್ನೋ ತನಕ ಬಿಡದೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಾ ಇದ್ಲು ನೋಡಿ. ಜೊತೆಗೆ ಉಣಿಸುತ್ತಿದ್ದಳು, ಉಣಿಸುತ್ತಾ ನಡೆದಳು ನೋಡಿ. ಹೊಟ್ಟೆ ತುಂಬಾ ಊಟ ಮಾಡಿ 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 ನಾನು ಆಕೆಯ ಪ್ರೀತಿಯನ್ನ ಪಡಿತಾ 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 ಅಕ್ಕನ ಊರಿನ ಎಲ್ಲ ನೆನಪುಗಳು ಹೋಗ್ತಾ ಹೋಗ್ತಾ ಅಂಬವ್ವನ ಮೇಲೆ ಅಕ್ಕರೆ ಜಾಸ್ತಿ ಆಗ್ತಾ ಬಂತು ನೋಡಿ. ಶಹಬಾದಿಗೆ ಸಂತಿ ಮಾಡಲು ಹೋಗುವಾಗ ಕರೆದುಕೊಂಡು ಹೋಗುತ್ತಿದ್ದಳು. ಇನ್ನು ಅವನ ಕತೆ ಏನಪ್ಪಾ ಅಂದ್ರೆ ಅಂಬವ್ವನ ಕತೆ, ಶಹಬಾದ್ ನಮ್ಮೂರಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಊರಿದೆಯಲ್ಲ, ದೊಡ್ಡ ಊರು ಶಹಬಾದು. ಆ ಶಹಬಾದಲ್ಲಿ ಅವಾಗೆ ಸಂತೆ ನಡೀತಾ ಇತ್ತು. ಆ ಸಂತೆಗೆ ಅಂಬವ್ವ ನನ್ನ ಕರ್ಕೊಂಡು ಹೋಗೋಳು, ಕಾಯಿ ಪಲ್ಯ ತರ್ಲಿಕ್ಕೆ, ಮತ್ತೆ ವಾರಕ್ಕೆ ಬೇಕಾಗೋ ದಿನಸಿಯನ್ನು ತರ್ಲಿಕ್ಕೆ. ಅವತ್ತಿಗೆಲ್ಲ ಸಂತೆ ಬಹಳ ಪ್ರಧಾನ ಆಗಿತ್ತು. ಈಗ ಮಾರ್ಕೆಟ್ ಅಂತೀವಲ್ಲ, ಅವತ್ತು ಸಂತೆ ಅಂತ. ಇವತ್ತು ಮಾರ್ಕೆಟ್ ಪ್ರತಿ ದಿವಸ ಇರುತ್ತೆ, ಸಂತೆ ಅವಾಗ ವಾರಕ್ಕೊಂದ್ ದಿವಸ ಇರ್ತಾ ಇತ್ತು. ಇವತ್ತು ಕೂಡ ಹಳ್ಳಿ ಕಡೆ ಈ ಸಂತೆ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಹಾಗಾಗಿ ಆ ಸಂತೆ ಮಾಡಲು ಹೋಗುವಾಗ ಕರೆದುಕೊಂಡು ಹೋಗುತ್ತಿದ್ದಳು. ಆ ಸಂತೆಗೆ ಹೋಗಿ ತರಕಾರಿಯನ್ನು ತರ್ಲಿಕ್ಕೋ, ಕಾಯಿಪಲ್ಯ ತರ್ಲಿಕ್ಕೋ, ಅಥವಾ ದವಸ ಧಾನ್ಯಗಳನ್ನ ತರ್ಲಿಕ್ಕೋ, ಇನ್ಯಾವುದೇ ಒಂದು ಕೆಲಸಕ್ಕೆ ಸಂತೆಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಾಗ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಯಾಕೆಂದ್ರೆ ಹೋಟೆಲ್ ನಲ್ಲಿ ಹೊಟ್ಟೆ ತುಂಬಾ ತಿನ್ನಿಸುತ್ತಿದ್ದಳು. ಈತ ನನ್ನ ಜೊತೆ ಬರ್ಲಿ, ಸಹಾಯ ಆಗ್ಲಿ ಅಂತಲ್ಲ, ಮಗನ ರೀತಿಯಲ್ಲಿ ಹೋಟ್ಲು ಕರ್ಕೊಂಡು ಹೋಗಿ ಹೊಟ್ಟೆ ತುಂಬಾ ಬೇಕಾದಂತ ತರಾವರಿ ಊಟಗಳನ್ನ ಕೊಡಿಸ್ತಾ ಇದ್ಲು. ಮತ್ತು ಶಾಸ್ತ್ರಿ ಮಾಸ್ತರು ತಾವು ನೋಡಿದ ಸಿನಿಮಾ ತೋರಿಸುತ್ತಿದ್ದರು. ಇನ್ನ ಅಂಬವ್ವ ಮಾತ್ರ ಅಲ್ಲ, ಮಾಸ್ಟರ್ ಕೂಡ ನನ್ನ ಅಷ್ಟೇ ಪ್ರೀತಿಯನ್ನ ಇಟ್ಕೊಂಡಿದ್ರು. ಅವರು ಕೂಡ ವಾರಕ್ಕೊಂದ್ಸರಿ ಸಿನಿಮಾಗಳು ಕೊಡ್ತಾ ಇದ್ರು. ನಾವೆಲ್ಲ ಮನೆಯಲ್ಲಿ ಕೂಡ ಸಿನಿಮಾಗೆ ಹೋಗ್ತಾ ಇದ್ದು, ಅರ್ಥ ಆಯ್ತಲ್ಲ. ಹಾಗಾಗಿ ತಾವು ನೋಡೋ ಸಿನಿಮಾನ ನನ್ನ ಜೊತೆನೆ ಕರ್ಕೊಂಡೋಗಿ, ನನ್ನನ್ನು ಜೊತೆಲಿ ಕರ್ಕೊಂಡೋಗಿ ಸಿನಿಮಾ ತೋರಿಸೋರು. ಒಟ್ಟಾರೆ ಅವ್ರ ಮನೇಲಿ ನಾನು ಬೇರೆ ವ್ಯಕ್ತಿ ಅನ್ಸೇ ಇರ್ಲಿಲ್ಲ. ಗಂಡ ಹೆಂಡತಿ ಇಬ್ರು ಕೂಡ ತಂದೆ ತಾಯಿಗೆ ಸಮಾನವಾದಂತ ಪ್ರೀತಿಯನ್ನು ಕೊಟ್ಟು ನನ್ನನ್ನು ಬೆಳೆಸಕ್ ಶುರು ಮಾಡಿದ್ರು. ನನಗೆ ಅಕ್ಷರ ಕಲಿ ಎಂದು ಒತ್ತಾಯ ಮಾಡಲಿಲ್ಲ. ಆದ್ರೂ ಕೂಡ ಒಂದು ದಿವಸ ಕೂಡ ಚನ್ನಣ್ಣ ನೋಡು, ನೀನ್ ಬಹಳ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ, ಓದ್ಬೇಕು, ನೀನು ಓದೋದ್ರ ಜೊತೆಗೆ ಇದೆಲ್ಲ ಇರ್ಬೇಕು ಬರೀ ಅಂತ ಯಾವತ್ತೂ ಹೇಳಿಲ್ಲ. ಯಾಕೆಂದ್ರೆ ಮನಃ ಪರಿವರ್ತನೆ ಆಗಬೇಕು ಅಂತ ಅಂದ್ರೆ ಮನಸ್ಸಿನಲ್ಲಿ ಏನಾದ್ರೂ ಒಂದು ಕ್ರಿಯಾತ್ಮಕವಾದಂತ ಬದಲಾವಣೆ ಆಗ್ಬೇಕು. ಬಾಯಲ್ಲಿ ಹೇಳ್ತಾ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಆತನಿಗೆ ಮನವರಿಕೆ ಮಾಡ್ಕೊಡ್ಬೇಕು ತಾನು ಮಾಡ್ತಿರೋ ತಪ್ಪು. ಕನ್ನಡದವ್ರಿಗೆ ಮನವರಿಕೆ ಆಯ್ತು, ಏನು ಹೌದು ನಾನು ಅಕ್ಕನವರು ಅಂತ ಅನ್ಕೊಂಡು ನಾನು ಯೋಚನೆ ಮಾಡ್ತಾ ಕೂತ್ಕೊಂಡು ನನ್ನ ಭವಿಷ್ಯ ಏನು, ನನ್ನ ಮೇಲೆ ನಂಬಿಕೆ ಇಟ್ಟಿರುವಂತ ಅಂಬವ್ವ ಮತ್ತು ಶಾಸ್ತ್ರಿ ಮಾಸ್ತರ ಕಥೆ ಏನು, ಅವ್ರು ನನ್ನನ್ನ ಮನೇಲಿ ಇಟ್ಕೊಂಡ್ರ ಉದ್ದೇಶವೇ ಚೆನ್ನಾಗಿ ಓದಿಸ್ಬೇಕು ಅಂತ. ನಾನು ಅದನ್ನ ಬಿಟ್ಟು ಸುಮ್ನೆ ಅಕ್ಕನ ನೆನಪನ್ನ ಮಾಡ್ಕೊಂಡು, ಅಕ್ಕನ ಊರಿನ ನೆನಪನ್ನ ಮಾಡ್ಕೊಂಡು, ದನಗಂಡ ನೆನಪನ್ನ ಮಾಡ್ಕೊಂಡು, ಅಲ್ಲಿನ ಹಳ್ಳ ತೊರೆಯ ಜೀರುಗಳ ಬೋರ್ಗಳನ್ನ ನೆನಪು ಮಾಡ್ಕೊಂಡು ಕೂತಿದ್ದೀನಲ್ಲ, ಇದೆಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಮನವರಿಕೆ ಆಗೋ ಮಟ್ಟಕ್ಕನ ಅವ್ರು ಯಾವತ್ತೂ ಬರೀ ಅಂತ ಹೇಳಿಲ್ಲ. ಬದಲಾಗಿ ನನಗೆ ಅರ್ಥ ಆಗ್ಲಿ ಅನ್ನೋ ರೀತಿಯಲ್ಲಿ ಬಹಳ ಪ್ರೀತಿಯಿಂದ ಸಿನಿಮಾ ಕರ್ಕೊಂಡು ಹೋಗ್ತಿದ್ರು, ಹೋಟ್ಲು ಕರ್ಕೊಂಡು ಹೋಗ್ತಿದ್ರು, ಮನೇಲಿ ಸಿಹಿ ತಿನಿಸುಗಳನ್ನ ಮಾಡ್ಕೊಡ್ತಾ ಇದ್ರು. ಒಟ್ಟಾರೆ ಅವರ ಪ್ರೀತಿಯ ಅಪಾರವಾದಂತ ಕಾಳಜಿ ನನ್ನಲ್ಲಿ ಓದುವ ಹುಮ್ಮಸ್ಸನ್ನ ತರ್ತಾ ಬಂತು ನೋಡಿ. ನನಗೆ ಅಕ್ಷರ ಕಲಿ ಎಂದು ಒತ್ತಾಯ ಮಾಡುತ್ತಿರಲಿಲ್ಲ, ನನ್ನ ಮನಸ್ಸು ತಿರುಗಿಸಲು ಸುಮ್ಮನೆ ಬಿಟ್ಟಿದ್ದರು. ನಿನ್ಗೆ ಅರ್ಥ ಆಗ್ಬೇಕು, ಮನುಷ್ಯ ತಾನು ಹೋಗ್ತಿರೋ ದಾರಿ ಸರಿ ಇಲ್ಲ ಅಂತ 4 ಜನ ಅಂದಾಗ ಅವ್ನಿಗೊಂಥರ ಕ್ರೋಧ ಬರುತ್ತೆ. ಯಾಕೆ ಸರಿ ಇಲ್ಲ, ನನ್ನಿಷ್ಟ, ನಾನು ಹಿಂಗೆ ಹೋಗೋದು ಅಂತಾನೆ. ಆಗ ನಿನ್ನ ಅನ್ಪಾಡು ನೀನ್ ಅನುಭವಿಸಪ್ಪ, ಯಾರು ಸರಿ ಇಲ್ಲ ಅನ್ನಲ್ಲ, ನಿನಗೆ ಒಂದ್ ದಿವಸ ಗೊತ್ತಾಗುತ್ತೆ ಅಂತ ಬಿಟ್ಟಾಗ ಆತ ಅದ ನೋವನ್ನು ಅನುಭವಿಸಿದ್ಮೇಲೆ ಪಶ್ಚಾತ್ತಾಪ ಪಟ್ಟು ಹೇಳ್ತಾನೆ, ಚೇಚೆ ನಾನು ಅವತ್ತೇ ಮಾತು ಕೇಳ್ಬೇಕಿತ್ತು. ಹಾಗೆ ಇಲ್ಲಿ ಕೂಡ ಅಂಬವ್ವ ಸರ್ ನೀವು ಹೇಳಿರೋದು ಕರೆಕ್ಟ್ ಅಂತ. ಕರೆಕ್ಟ್ ಅಲ್ವಾ? ಬನ್ನಿ, ಹಾಗಾಗಿ ಅವನ ಮನಸ್ಸು ಹಾಗೆ ತಿರುಗಬೇಕು. ಅದನ್ನೇ ಮನವರಿಕೆ ಅಂತ ಕರಿತೀವಿ, ಮನಃ ಪರಿವರ್ತನೆ ಅಂತ ಕರಿತೀವಿ. ಆ ಮನಃ ಪರಿವರ್ತನೆಯನ್ನ ಪ್ರೀತಿಯಿಂದ ಮಾಡ್ಬೇಕು ಅಂದ್ರೆ ನಿಧಾನವಾಗಿ ಮಾಡ್ತಾ ಹೋಗ್ಬೇಕು. ಗಡ್ಡಿ ತಾಂಬಿಟ್ಟು ಓದ್ತೇ ಇಲ್ವೋ ಅಂತ ಬಿಡಿದ್ಬಿಟ್ರೆ ಬೈಕ್ ಓದ್ತಾನೆ ಹೊರತು ಮನ್ಸಿಟ್ಟು ಓದೋದಿಲ್ಲ. ಮನ್ಸಿಟ್ಟು ಓದ್ಬೇಕು ಅಂದ್ರೆ ಆ ಮಗುವಿಗೆ ಆ ಓದುವ ಆಸಕ್ತಿಯನ್ನು ಮೂಡಿಸುವಂತ ಒಂದು ಕೆಲಸ ಮಾಡ್ಬೇಕು. ಹಾಗಾಗಿ ಅವ್ರ ಹೊಟ್ಟೆ ತುಂಬಾ ಕೊಡ್ತಾನೆ ಆ ಪ್ರೀತಿಗೆ ಅವನು ಒಂದಲ್ಲ ಒಂದು ದಿವಸ ಬೆಲೆ ಕೊಟ್ಟು ಓದ್ತಾನೆ ಅನ್ನೋದು ಚೆನ್ನಾಗಿ ಗೊತ್ತಿದ್ದಂತ ಅವರು ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಓದು ಅಂತ ಯಾವತ್ತೂ ಹೇಳಿಲ್ಲ. ಆದ್ರೆ ಆ ಮಗು ಹಾಗೆ ಬೆಳೀತಾ ಅನ್ನಿಸ್ತು, ಚೇಚೆ ನಾನು ಮಾಡ್ತಿರೋ ತಪ್ಪು ಅಂತಂದು ನನ್ನ ಅಕ್ಕನ ಊರಿನ ನೆನಪುಗಳೆಲ್ಲ ಕಳಿತಾ ಹೊಸ ಜೀವನವನ್ನ ಕಟ್ಕೊಳ್ಳಕ್ಕೆ ಶುರು ಮಾಡಿದೆ ನೋಡಿ. ನನ್ನ ಮನಸ್ಸು ತಿರುಗಿಸಲು ಸುಮ್ಮನೆ ಬಿಟ್ಟಿದ್ದರು. ಎಷ್ಟು ದಿವಸ ಸುಮ್ಮನೆ ಕೂಡುವುದು? ಅಂಬವ್ವ ಕರೆದಾಗ ಹೋಗಿ ಹೊಟ್ಟೆ ತುಂಬಾ ಉಣ್ಣೋದು, ಸಂತೆಗೆ ಹೋದಾಗ ಹೊಟ್ಟೆ ತುಂಬಾ ಉಣ್ಣೋದು, ಸಿನಿಮಾಗೆ ಹೋಗಿ ಎಂಜಾಯ್ ಮಾಡೋದು, ಬರೀ ಇದೇ ಮಾಡ್ತಾ ನನಗೆ ಅನ್ನಿಸ್ತು, ಛೇ ಇಷ್ಟೊಂದು ಸಮಯ ವ್ಯರ್ಥ ಆಗ್ತಾ ಇದೆ, ತಾಳು ಓದೇ ಬಿಡೋಣ ಅನ್ನೋ ಒಂದು ನಿರ್ಧಾರ. ಅರ್ಥ ಆಯ್ತಾ? ಸುಮ್ಮನೆ ಕೂರಲಿಕ್ಕೆ ಆಗಲಿಲ್ಲ. ಎಷ್ಟು ದಿನ ಸುಮ್ಮನೆ ಕೊಡುವುದು? ಅಕ್ಕನೂರಿನ ನೆನಪುಗಳೆಲ್ಲ ಬಯಲಾಗಿ, ಅಕ್ಕನೂರಿನ ನೆನಪು ಬಯಲಾಗೋದು ಅಂದ್ರೆ ಬಯಲು ಅನ್ನೋದು ಮುಕ್ತ ಅಂತ, ಅಂದ್ರೆ ಮೋಕ್ಷ ಅಂತ.
ನನ್ನ ನೆನಪಿನ ಸುಳಿಯಲ್ಲಿರುವಂತ ಅಕ್ಕನೂರಿನ ಎಲ್ಲ ನೆನಪುಗಳು ಮಾಯ ಆಗ್ತಾ ಹೋಯ್ತು. ಮೋಕ್ಷ ಅಂತಂದ್ರೆ ದೇವರ ಪಾದ ಸೇರ್ಕೊಳ್ಳೋದು ಅಥವಾ ಸದ್ಗತಿ ಹೊಂದೋದು ಅಂತೀವಲ್ಲ, ಹಾಗೆ ನನ್ನ ನೆನಪುಗಳಿತ್ತಲ್ಲ ಅಕ್ಕನೂರಿನಲ್ಲಿ ನಾನು ಅನುಭವಿಸಿದ ನೆನಪುಗಳೆಲ್ಲ ಒಂದೊಂದಾಗಿ ನನ್ನಿಂದ ಮರೆ ಆಗ್ತಾ ದೂರ ಆಗ್ತಾ ನನ್ನಿಂದ ಜಾಸ್ತಿ ಅಂತರವನ್ನ ಕಾಯ್ಕೊಳ್ಳೋ ಸ್ಥಿತಿಗೆ ಬಂದು ಅವಕ್ಕಿಂತ ಈ ಬದುಕು ಬಹಳ ಮುಖ್ಯ ಅನ್ನಿಸ್ಲಿಕ್ಕೆ ಶುರುವಾಯಿತು ನೋಡಿ. ಹಾಗಾಗಿ ನೆನಪುಗಳೆಲ್ಲ ಬಯಲಾಗಿ ಹೋದ ಮೇಲೆ ಶಾಸ್ತ್ರಿ ಮಾಸ್ತರ ಅಂಬವ್ವನವರ ಪ್ರೀತಿ ಕಡಲಲ್ಲಿ ಮಿಂದದ್ದ ಮೇಲೆ ಇದ್ರ ಮೇಲೆ ವಿಶೇಷ ಒಂದು ಕಡೆ ಅಕ್ಕನೂರಿನ ದೂರವಾದಂತ ನೆನಪುಗಳು ಒಂದೊಂದೇ ಮಾಸ್ತಾ ಇದ್ರೆ, ಈ ಕಡೆ ಅಕ್ಕನೂರಿಗಿಂತ ಅತಿಶಯವಾದ ಪ್ರೀತಿ ಕೊಡ್ತಾ ಇರುವಂತ ಅಂಬವ್ವ ಮತ್ತು ಮಾಸ್ತರ ಇವರೇನ್ ಬಹಳ ಕಷ್ಟ ಕೊಡ್ತಾ ಇಲ್ಲ. ಕಷ್ಟ ಕೊಟ್ಟಿದ್ರೆ ಅಕ್ಕನೂರು ನೆನಪು ಮರಿತಾನೆ ಇರ್ಲಿಲ್ಲ, ಅರ್ಥ ಆಯ್ತಲ್ಲ. ಹಾಗಾಗಿ ಆ ರೀತಿ ಅಕ್ಕನ ಊರನ್ನ ಮರೆಸುವಂತಹ ಪ್ರೀತಿಯನ್ನ ಅಂಬವ್ವ ಕೊಡ್ತಾ ಇದ್ದಾರೆ, ಶಾಸ್ತ್ರಿ ಮಾಸ್ತರ ಕೊಡ್ತಾ ಇದ್ದಾರೆ, ಅಷ್ಟು ವಾತ್ಸಲ್ಯವನ್ನ ಕೊಡ್ತಾ ಇದ್ದಾರೆ. ಆ ವಾತ್ಸಲ್ಯದ ಹೊಳೆಯಲ್ಲಿ ಹಳೆ ನೆನಪುಗಳೆಲ್ಲ ಕೊಚ್ಚೋಗ್ತಾ ಇದೆ, ಎಲ್ಲವೂ ಕೊಚ್ಚಿ ಹೋಗಿ ಕೊನೆಗೆ ಹೊಸ ಆಯಾಮದ ಹೊಸದೊಂದು ಯೋಜನೆ ಶುರುವಾಗಿ ನಾನು ಓದ್ಲಿಕ್ಕೆ ಪ್ರಾರಂಭ ಮಾಡಿದೆ ನೋಡಿ. ಬಯಲಲ್ಲಿ ಮೋಕ್ಷ ಮುಕ್ತಿ ಅಂತ ಅಂದ್ರೆ ನನ್ನ ನೆನಪಿನ ಸುಳಿಗಳೆಲ್ಲ ಮುಕ್ತಿ ಪಡಿತಾ ಇದ್ದಾವೆ, ಹಳೇ ಸುಳಿಗಳೆಲ್ಲ ಮುಕ್ತಿ ಪಡೆದು ಹೊಸ ಆಲೋಚನೆ ಹುಟ್ಟುತ್ತಾ ಇದೆ. ಹಾಗಾಗಿ ಎಲ್ಲವೂ ಬಯಲಾಗಿ ಹೋದ ಮೇಲೆ ಶಾಸ್ತ್ರಿ ಮಾಸ್ತರ ಅಂಬವ್ವನವರ ಪ್ರೀತಿ ಕಡಲಲ್ಲಿ ಮಿಂದ ಮೇಲೆ, ಶಾಸ್ತ್ರಿ ಮಾಸ್ತರ ಮತ್ತು ಅಂಬವ್ವನವರ ಪ್ರೀತಿಯ ಕಡಲು ಎಷ್ಟು ವಿಶೇಷ, ಎಷ್ಟು ವಿಶಾಲ ಅಂದ್ರೆ ಅದರ ಆಳ ಅಳತೆಯನ್ನ ಅಳಿಲಿಕ್ಕೆ ಸಾಧ್ಯ, ಆಳ ಅಗಲವನ್ನ ಅಳಿಲಿಕ್ಕೆ ಸಾಧ್ಯ. ಸರ್ ಮಿಂದ ಮೇಲೆ ಅಂತ ಐತಲ್ವಾ ಅದೇನು? ಮೇಲೆ ಅಂದ್ರೆ ಸ್ನಾನ ಮಾಡೋದು, ಮೀಯೋದು ಅಂದ್ರೆ ಸ್ನಾನ ಅಂತ. ಮೀಯುವುದು ಅಂದ್ರೆ ಸ್ನಾನ ಮಾಡುವುದು. ಎಂತ ಸ್ನಾನ? ಪ್ರೀತಿಯ ಸ್ನಾನ. ಅಂದ್ರೆ ಅಷ್ಟು ವಿಶೇಷವಾದ ಪ್ರೀತಿಯನ್ನ ಅವನ ಮೇಲೆ ಸುರಿತಾ ಇದ್ದಾರೆ. ಆ ಸುರಿದ ಪ್ರೀತಿಯ ಸ್ನಾನದಲ್ಲಿ ಆತನ ಹಳೆ ನೆನಪುಗಳ ಕೊಳೆಯೆಲ್ಲ ಹೊರಟೋಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಸ್ನಾನ ಮಾಡೋದು ಅಂತ ಅಲ್ಲ, ಪ್ರೀತಿಯ ಮಳೆ, ಅರ್ಥ ಆಯ್ತಲ್ಲ. ಅಂದ್ರೆ ಅವನ ಮೇಲೆ ಪ್ರೀತಿಯ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಒಂದು ಕ್ಷಣ ಬಿಡದಲ್ಲೇ ಅವನನ್ನ ಬಹಳ ವಿಶೇಷವಾಗಿ ಪ್ರೀತಿಸ್ತಾ ಇದ್ದಾರೆ. ಆ ಪ್ರೀತಿ ಎಂಬ ಮಳೆಯಲ್ಲಿ ಸಿಲುಕಿದಂತ ಆತನಿಗೆ ಹಳೆಯ ನೆನಪುಗಳೆಂಬ ಕೊಳೆಯೆಲ್ಲ ಕೊಚ್ಚಬೇಕು, ಅರ್ಥ ಆಗ್ತಿದೆಯಲ್ಲ. ಹಾಗಾಗಿ ಮಿಂದೆದ್ದ ಮೇಲೆ ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು. ಅಕ್ಷರದ ಮಳೆ ಅಂದ್ರೆ ನನ್ನ ಹೃದಯದಲ್ಲಿ ಅಕ್ಷರಗಳು ಅಂಕುರವಾಗ್ತಾ, ಓದ್ಬೇಕು ಎಂಬಂತ ಉತ್ಕಟವಾದ ಬಯಕೆ ಪ್ರಾರಂಭವಾಗ್ತಾ, ಓದಲಿಕ್ಕೆ ಪ್ರಾರಂಭ ಮಾಡುವಂತ ಮೊದಲನೇ ಹಂತವನ್ನ ನಾನಿಟ್ಟೆ. ಆ ನಂತರದಲ್ಲಿ ಅಕ್ಷರದ ಬಗ್ಗೆ ಆಕರ್ಷಿತನಾದೆ, ಅಕ್ಷರಗಳನ್ನ ಅಭ್ಯಾಸ ಮಾಡಿದೆ. ಹಾಗೆ ಉತ್ತಮವಾದಂತ ವಿದ್ಯಾರ್ಥಿ ಆಗುವ ನೆಲೆಯಲ್ಲಿ ನನ್ನ ಮೊದಲ ದಾಪುಗಾಲಿಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಕೇವಲ 3 ತಿಂಗಳೊಳಗಾಗಿ ಅಕ್ಷರಾಭ್ಯಾಸ ಮುಗಿಸಿ ಅದೇ ವರ್ಷ 1ನೇ ಪರೀಕ್ಷೆ ಪಾಸ್ ಆದೆ ನೋಡಿ. ಬರೀ 3 ತಿಂಗಳು, 9 ರಿಂದ 10 ತಿಂಗಳು ಅಭ್ಯಾಸ ಮಾಡಬಹುದಾದಂತ ಅಷ್ಟು ಓದನ್ನ ಅಥವಾ ಓದುವಂತ ಕ್ರಮವನ್ನ ಬರೀ 3 ತಿಂಗಳು ಕಷ್ಟಪಟ್ಟು ಓದಿ ಇತರ ವಿದ್ಯಾರ್ಥಿಗಳ ಸಮಾನವಾಗಿ ಕೂತು ಪರೀಕ್ಷೆಯನ್ನ ಬರೆದು 1ನೇ ವರ್ಷದಲ್ಲೇ 1ನೇ ತರಗತಿಯನ್ನ ಪಾಸ್ ಮಾಡಿದೆ. ಅಲ್ಗರ್ಥ 6 ತಿಂಗಳು 7 ತಿಂಗಳು ವೇಸ್ಟ್ ಮಾಡ್ಕೊಂಡಿದ್ರು ಕೂಡ, ಅಕ್ಕನೂರಿಂದ ಬಂದು ನಾನು ಓದಲ್ಲ ಅಂತ ಡಿಸೈಡ್ ಮಾಡ್ಕೊಂಡು 6-7 ತಿಂಗಳು ವ್ಯರ್ಥ ಮಾಡಿದ್ರು ಕೂಡ ಬರೀ 3 ತಿಂಗಳು, ಕೊನೆ 3 ತಿಂಗಳಲ್ಲಿ ಕೂತು ಓದಿ ನಾನು 1ನೇ ಕ್ಲಾಸ್ ಪಾಸ್ ಆಗ್ಬಿಟ್ಟೆ. ಆ ಮೂಲಕವಾಗಿ ನನ್ನಲ್ಲಿ ಅಕ್ಷರ ಜ್ಞಾನ ಪ್ರಾರಂಭ ಆಯಿತು ನೋಡಿ. ಅಲ್ಲಿಂದ ಆರಂಭವಾಯಿತು. ಹಿಂದೆ ದನ ಕಾಯಲು ಹೋಗುವಾಗ ಹತ್ತಿದ್ದ ಅಡವಿ ರುಚಿ ಈಗ ಸಾಲಿ ಕಡೆ ತಿರುಗಿತು ನೋಡಿ. ಅಲ್ಲಿಂದ ಪ್ರಾರಂಭವಾಯ್ತು ನನ್ನ ಓದು. ಹಿಂದೆ ದನ ಕಾಯಕ್ಕೆ ಎಷ್ಟು ಉತ್ಸಾಹವಾಗಿ ಹೊರಡ್ತಾ ಇದ್ನಲ್ಲ, ಎಷ್ಟು ಆನಂದವಾಗಿ ಹೋಗ್ತಾ ಇದ್ನಲ್ಲ, ಅಷ್ಟೇ ಆನಂದ ಅಷ್ಟೇ ಉತ್ಸಾಹ ಈಗ ಓದಿನಲ್ಲಿ ಪ್ರಾರಂಭ ಆಯ್ತು ನೋಡಿ. ವಿಚಾರಗಳು ಬೇರೆ ಆಯ್ತು. ಅವಾಗ ಹೆಂಗೆ ಬೆಳಗ್ಗೆ ಎದ್ದು ದನಗಳ ಜೊತೆ ತಾವು ದನಗಳಾಗಿ, ಎಮ್ಮೆಗಳಾಗಿ, ಕುರಿಗಳಾಗಿ, ಮೇಕೆಗಳಾಗಿ ಕುಣ್ಕೊಂಡು ನೆಕ್ಕೊಂಡು ಹೋಗ್ತಾ ಇದ್ವಲ್ಲ, ಹಾಗೆ ಶಾಲೆ ಅಂದ್ರೆ ಸಾಕು ಸಂತೋಷವಾಗಿ ಹೋಗಿ ಅಕ್ಷರ ಕಲಿಬೇಕು ಎಂಬಂತ ಹಂಬಲವನ್ನು ತೋರಿಸುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡೆ ನೋಡಿ. ಹಾಗಾಗಿ ನನ್ನಲ್ಲಿ ಅಲ್ಲಿಂದ ವಿದ್ಯಾಭ್ಯಾಸದ ಗಿಳ್ಳು ಅಥವಾ ವಿದ್ಯಾಭ್ಯಾಸದ ಆಕರ್ಷಣೆಗೆ ಒಳಗಾಗಿ ಅತ್ಯುತ್ತಮವಾದಂತ ವಿದ್ಯಾರ್ಥಿ ಆಗ್ಲಿಕ್ಕೆ ಪ್ರಾರಂಭವಾದೆ. ಅಲ್ಲಿಂದ ಪ್ರತಿ ವರ್ಷ ಪಾಸ್ ಆಗುತ್ತಾ ನಡೆದೆ ನೋಡಿ. ಅವತ್ತೇ ನನ್ನ ಜೀವನದಲ್ಲಿ ಹೊಸ ದಿಕ್ಕು ಶುರುವಾಯ್ತು. 1ನೇ ಕ್ಲಾಸ್ ಪಾಸ್ ಆಗಿದ ತಕ್ಷಣನೇ ನನಗೊಂದು ಆತ್ಮಬಲ ಶುರುವಾಯ್ತು. ಎಸ್, ನಾನು ಓದ್ಬಲ್ಲೆ, ನಾನು ಓದ್ತೀನಿ, ಚೆನ್ನಾಗಿ ಓದೋದ್ರ ಮೂಲಕ ಏನಾದ್ರೂ ಓದಿನಲ್ಲೇ ಸಾಧನೆ ಮಾಡ್ತೀನಿ. ಈ ದನ ಕಾಯ್ಕೊಂಡಿರೋದು ಮತ್ತೆ ಹಳ್ಳಿಯಲ್ಲಿರುವಂತ ಜೀವನ ನನ್ನಿಂದ ಕಳೆದು ಹೋದ್ಮೇಲೆ ಓದನ್ನಾದ್ರೂ ನಾನು ಸಿದ್ಧಿಸ್ಕೋಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿಂದ ಪ್ರತಿ ವರ್ಷ ಪಾಸ್ ಆಗುತ್ತಾ ಸಾಧನೆ, ಒಂದೊಂದು ವರ್ಷನೂ ಪಾಸ್ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ತನಕ ಮಾಸ್ತರ್ಗೆ ಮಕ್ಕಳಾಗಿರ್ಲಿಲ್ಲ. ನಾನು ಅವ್ರ ಮನೆಗೆ ಹೋಗಿ ಸೇರಿದಾಗ ಶಾಸ್ತ್ರಿ ಮಾಸ್ತರ್ಗೆ ಮಕ್ಕಳಾಗಿರ್ಲಿಲ್ಲ. ಅಂಬವ್ವ ಮತ್ತು ಶಾಸ್ತ್ರಿ ಮಾಸ್ತರ ಬಹಳ ವರ್ಷಗಳ ದಾಂಪತ್ಯ ಜೀವನ ನಡೆಸಿದ್ರು ಕೂಡ
ಅವ್ರಿಗೆ ಮಕ್ಕಳಿನ ಒಂದು ಅವಕಾಶ ಸಿಕ್ಕಿರ್ಲಿಲ್ಲ. ನೋಡಿ, ನನ್ನನ್ನು ಅವರು ತಮ್ಮ ಮನೆಯಲ್ಲೇ ಮಗನೆಂದು ತಿಳಿದು ಮನೆಯಲ್ಲೇ ಇಟ್ಟುಕೊಂಡಿದ್ದರು. ಅಂಬವ್ವ ಮತ್ತು ಮಾಸ್ತರ ನನ್ನನ್ನೇ ಸ್ವಂತ ಮಗ ಅಂತ ತಿಳ್ಕೊಂಡು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ರು. ಅವ್ರ ಮನೆಯಲ್ಲೇ ಊಟ ಮಾಡೋದು, ಅವ್ರ ಮನೆಯಲ್ಲೇ ಮಲಗೋದು, ಅವ್ರ ಮನೆಯಲ್ಲೇ ಓದೋದು, ಒಟ್ಟಾರೆ ಒಂದ್ ರೀತಿ ಅವರ ಮಗನೇ ಆಗಿ ಓದ್ಬಿಟ್ಟಿದ್ದೆ ನಾನು 4ನೇ ವರ್ಗ ಪಾಸ್ ಆಗುವ ಹೊತ್ತಿಗೆ ಅವಳ ಜವಳಿ ಗಂಡು ಮಕ್ಕಳು ಹುಟ್ಟಿದರು. ನಾನು 4ನೇ ವರ್ಷದ ಎಕ್ಸಾಮ್ ಪಾಸ್ ಮಾಡಿದೆ, ಅಂದ್ರೆ 4ನೇ ಕ್ಲಾಸ್ ಮುಗಿಸ್ದೆ. ಆ 4ನೇ ಕ್ಲಾಸ್ ಮುಗಿಸೋದ್ರೊಳಗೆ ಅಂಬವ್ವನಿಗೆ ಅವಳಿ ಜವಳಿ ಮಕ್ಕಳಾಯ್ತು. ಮೇಷ್ಟ್ರಿಗೆ ಆನಂದವೋ ಆನಂದ. ಅಲ್ಲಿಗೆ ನಾನು ಅವ್ರ ಮನೆಗೆ ಕಾಲಿಕ್ಕಿ 4 ವರ್ಷದ ಮೇಲೆ ಅಂಬವ್ವ ಮತ್ತು ಮೇಷ್ಟ್ರಿಗೆ 2 ಅವಳಿ ಜವಳಿ ಮಕ್ಕಳು ಹುಟ್ಟಿದವು. ಬನ್ನಿ, ಹುಟ್ಟಿದವು. ಅವರ ಖುಷಿ ಕಡಲಾಗಿ ಹೋಯಿತು. ಏನು, ಬಹಳ ವರ್ಷಗಳಿಂದ ಮಕ್ಕಳಿಲ್ಲದಂತ ಗಂಡ ಹೆಂಡತಿ ಆಗಿದ್ದಂತ ಅವರು ಈಗ ಏಕ್ದಮ್ ತಂದೆ ತಾಯಿ ಆಗಿದ ತಕ್ಷಣ ಎಲ್ಲಿಲ್ಲದ ಆನಂದ, ಅಪರಿಮಿತವಾದಂತ ಆನಂದ. ಯಾವ ಮಟ್ಟಕ್ಕೆ ಅಂತಂದ್ರೆ ಬ್ರಹ್ಮಾಂಡದ ಎಲ್ಲ ಸುಖವೂ ಅವರಿಗೆ ಸಿಕ್ಬಿಟ್ಟಿದೆ ಅನ್ನೋಷ್ಟು ಆನಂದ. ಯಾಕಂದ್ರೆ ಮಕ್ಕಳಿಗಿಂತ ಸೌಭಾಗ್ಯ ಇನ್ನೊಂದಿಲ್ಲ. ಯಾಕೆಂದ್ರೆ ಒಳ್ಳೆಯ ಮಕ್ಕಳು, ಆರೋಗ್ಯವಂತ ಮತ್ತು ಆರೋಗ್ಯಪೂರ್ಣ ಯೋಚನೆ ಇರುವಂತಹ ಮಕ್ಕಳೇ ಜಗತ್ತಿನ ನಿಜವಾದ ಆಸ್ತಿ ತಂದೆ ತಾಯಿಗಳಿಗೆ ಅನ್ನುವಂಥದ್ದು. ಮಿಕ್ಕಿದ್ದೆಲ್ಲವನ್ನು ಜಗತ್ತಿನಲ್ಲಿ ಯಾರು ಬೇಕಾದ್ರೂ ಕಲಿತಾರೆ, ಆದ್ರೆ ಆ ಮಕ್ಕಳ ನಿಜವಾದ ಮೌಲ್ಯವನ್ನು ಯಾರು ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಮಕ್ಕಳು ಒಳ್ಳೆ ಹುಟ್ಟಬೇಕು, ಪುಣ್ಯ ಮಾಡಿರ್ಬೇಕು ಅನ್ನುವಂಥ ನಂಬಿಕೆಯನ್ನು ನಾವು ಇವತ್ತು ಜನಪದರಲ್ಲಿ ಕಾಣ್ತೇವೆ. ಹಾಗಾಗಿ ಅಂತ 2 ಮಕ್ಕಳು ಒಂದೇ ಸಂದರ್ಭದಲ್ಲಿ ಹುಟ್ಟಿದ ತಕ್ಷಣ ನಮ್ಮ ಅಂಬವ್ವನಿಗೂ ಮತ್ತು ನನ್ನ ಗುರುಗಳಾದಂತಹ ಶಾಸ್ತ್ರಿ ಮಾಸ್ತರಿಗೂ ಆನಂದಕ್ಕೆ ದ್ವಾರವಿಲ್ಲದಂತೆ ಆ ಆನಂದದಲ್ಲಿ ತೇಲಿ ಹೋಗಿದ್ದನ್ನು ನಾವು ನೋಡ್ತೇವೆ. ಅವರ ಖುಷಿ ಸಂತೋಷ ಕಡಲಾಗಿ ಹೋಯ್ತು. ಸಮುದ್ರ ತರ, ಭತ್ತದ ಸಮುದ್ರ ತರ ಅವರ ಖುಷಿ ತುಂಬಿ ಹೋಯ್ತು. 1 ಬೇಕು 2 ಸಾಕು ಎನ್ನುವ ಕುಟುಂಬ ಯೋಜನೆ ಭರತವಾಕ್ಯದಂತೆ ಶಾಸ್ತ್ರಿ ಮಾಸ್ತರ ಶಸ್ತ್ರಚಿಕಿತ್ಸೆ ಮಾಡಿಸಿದರು. ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಪ್ರಾರಂಭವಾಗಿದ್ದಂತ ಕಾಲಘಟ್ಟ. ಸರ್ಕಾರ ಮೊದಲಿಗೆ ಮಕ್ಕಳಿರಲ್ಲವ ಮನೆ ತುಂಬಾ ಅಂತಿದ್ರು. ಆಮೇಲೆ ನಾವಿಬ್ಬರು ನಮಗಿಬ್ಬರು ಅನ್ನೋಕ್ ಶುರು ಮಾಡಿದ್ರು. ನಂತರದ ಕಾಲಘಟ್ಟದಲ್ಲಿ ನಾವಿಬ್ಬರು ನಮಗೊಬ್ಬರೇ ಅನ್ನುವಂಥ ವಿಚಾರವನ್ನು ಶುರು ಮಾಡಿದ್ರು. ಈಗ ವಾಸ್ತವದಲ್ಲಿ ನಾವಿಬ್ಬರು ನಮಗೇಕೆ ಮತ್ತೊಬ್ಬರು ಎನ್ನುವಂತ ವಿಚಾರ ಶುರುವಾಗುತ್ತೆ. ಅಂದ್ರೆ ಇದು ಆಧುನಿಕ ಸಂದರ್ಭದ ಈ ವಿಚಾರವನ್ನ ನಾವು ಆರೋಗ್ಯಪೂರ್ಣ ಅಂತ ಒಪ್ಕೊಳಕ್ ಸಾಧ್ಯ ಇಲ್ಲ. ನಾವಿಬ್ಬರು ನಮಗೇಕೆ ಮತ್ತೊಬ್ಬರು ಎಂಬಂತ ಈ ಕೆಟ್ಟ ವಿಚಾರ ಇದೆಯಲ್ಲ, ಅಂದ್ರೆ ಮಕ್ಕಳೇ ಬೇಡ ಬಿಡ್ರಿ, ಏನಕ್ರಿ ಮಕ್ಕಳೆಲ್ಲ ಹಿಂಸೆ ಕೊಡ್ತವೆ, ಗಂಡ ಹೆಂಡತಿ ಎಂಜಾಯ್ ಮಾಡ್ಕೊಂಡಿರ್ಬೇಕನ್ರಿ ಅನ್ನುವಂತ ಈ ನವನಾಗರಿಕತೆಯ ಚಿಂತನೆ ಇದೆಯಲ್ಲ, ಈ ಚಿಂತನೆ ನಮ್ಮ ಮೂಲ ಬಾಂಧವ್ಯದ ಮೇಲೆ ಒಂದು ಕೊಡಲಿ ಪೆಟ್ಟನ್ನ ಆಗ್ತಾ ಇದೆ. ಸಂಬಂಧ ಸೇತುವನ್ನ ಕತ್ತರಿಸಿ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ಮಕ್ಕಳನ್ನ ಪಡೆಯುವುದು ಓಲ್ಡ್ ಸ್ಟೈಲ್ ಲಿವಿಂಗ್ ಟುಗೆದರ್ ಅನ್ನುವಂತ ಮಟ್ಟಕ್ಕೆ ಇವತ್ತು ಬದುಕನ್ನು ಕಟ್ಕೊಳ್ಳುವಂತ ದುಸ್ತರ ಸ್ಥಿತಿಗೆ ಇವತ್ತು ಸಮಾಜ ಬರ್ತಾ ಇದೆ. ಪ್ರತಿಯೊಬ್ಬ ಭಾರತೀಯರು ಇದನ್ನ ಎಚ್ಚರಿಕೆಯಿಂದ ನೋಡ್ಬೇಕಾದಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಮೌಲ್ಯಾಧಾರಿತವಾದಂತಹ ಸಮಾಜದ ಆದರ್ಶ ಗುಣಗಳಲ್ಲಿ ಮಕ್ಕಳು ಕೂಡ ಒಂದು. ಮಕ್ಕಳಿಲ್ಲದ ಮತ್ತು ಮಕ್ಕಳು ಬೇಡ ಎನ್ನುವಂತಹ ಸಂಪ್ರದಾಯ ಅಷ್ಟೊಂದು ಆರೋಗ್ಯಪೂರ್ಣವಾದ ವಿಚಾರ ಅಲ್ಲ. ಆದ್ರೆ ಭಾರತದಂತ ಇವತ್ತಿನ ಅತಿವೇಗದ ಜನಸಂಖ್ಯಾ ಸ್ಫೋಟದ ಸಂದರ್ಭದಲ್ಲಿ ಒಂದು ಕುಟುಂಬಕ್ಕೆ 1 ಮಗು, ಅದು ಆರ್ತಿಗಾಗ್ಲಿ ಕೀರ್ತಿಗಾಗ್ಲಿ ಹೆಣ್ಣೋ ಗಂಡೋ ಒಂದೇ ಇರಲಿ ಅನ್ನುವಂತ ನಿರ್ಧಾರ ಮಾಡೋದನ್ನ ನಾವು ಸ್ವಾಗತಿಸಲೇಬೇಕು. ವಾಸ್ತವ ಜಗತ್ತಿನಲ್ಲಿ ಇವತ್ತು ಅತಿ ಹೆಚ್ಚು ಜನಸಂಖ್ಯಾ ಸ್ಫೋಟ ಅನುಭವಿಸ್ತಾ ಇರುವಂತಹ ದೇಶಗಳಲ್ಲಿ ಭಾರತ ಕೂಡ ಒಂದು. ಆದ್ರೆ ಮಕ್ಕಳೇ ಬೇಡ ಎಂಬಂತ ನಿರ್ಧಾರ ಇದೆಯಲ್ಲ, ಇದು ಅಷ್ಟೊಂದು ಸಮಂಜಸವಾದ, ಸೂಕ್ತವಾದ ಮತ್ತು ಯೋಗ್ಯವಾದ ನಿರ್ಧಾರ ಅಲ್ಲ. ಒಂದು ಕುಟುಂಬಕ್ಕೆ 1 ಮಗು ಸಂತೋಷ. ಹಾಗೆ ಅವತ್ತಿನ ಕಾಲಕ್ಕೆ 2 ಸಾಕು 1 ಬೇಕು ಎಂಬಂತ ಭಾವನೆ ಇದ್ದಂತ ಕಾಲಘಟ್ಟ. ಅಂದ್ರೆ 2 ಮಕ್ಕಳನ್ನ ಪಡಿಬೇಕು, ಕುಟುಂಬ ಯೋಜನೆ ಅಂತ ಹೇಳಿದೆ. ನಾವಿಬ್ಬರು ನಮಗಿಬ್ಬರು ಎಂಬಂತ ವಿಚಾರ ಇದ್ದಂತ ಕಾಲಘಟ್ಟ. 1990-95 ಕಾಲಘಟ್ಟ. 2000 ನಂತರ ನಾವಿಬ್ಬರು ನಮಗೊಬ್ಬರು ಅಂತ ಆಯ್ತು. ಇತ್ತೀಚೆಗೆ ನಾಗರಿಕತೆ ಹೆಸರಲ್ಲಿ ನಾವಿಬ್ಬರು ನಮಗೆ ಯಾಕೆ ಮತ್ತೊಬ್ಬರು ಎಂಬಂತ ವಿಚಾರ ಶುರುವಾಗ್ತಿದೆ. ಬನ್ನಿ, ಹಾಗಾಗಿ ಅವಳಿ ಜವಳಿ ಮಕ್ಕಳ ಆಯ್ತು, ಅವರ ಖುಷಿ ಕಡಲಾಗಿ ಹೋಯಿತು. 1 ಬೇಕು 2 ಸಾಕು ಎನ್ನುವ ಕುಟುಂಬ ಯೋಜನೆ, ಭಾರತ ಸರ್ಕಾರದ ಆರೋಗ್ಯ ಇಲಾಖೆಯ ಕುಟುಂಬ ಕಲ್ಯಾಣ ಯೋಜನೆ. ಆ ಯೋಜನೆ ಅಡಿಯಲ್ಲಿ 2 ಮಕ್ಕಳು ಸಾಕು ಎಂಬಂತ ನಿರ್ಬಂಧ ಮತ್ತು ನಿರ್ಧಾರವನ್ನ ಭಾರತ ಸಂವಿಧಾನ ಏನ್ ಮಾಡ್ತು, ಆ ಸಂವಿಧಾನಕ್ಕೆ ಬದ್ಧವಾಗಿ ನಮ್ಮ ಮಾಸ್ಟ್ರು ಮಕ್ಕಳಾಗದ ರೀತಿಯಲ್ಲಿ ಆಪರೇಷನ್ ಮಾಡಿಸ್ಕೊಂಡ್ರು ನೋಡಿ ಎಂಬಂತ ಯೋಜನೆ ಭರತವಾಕ್ಯದಂತೆ ಶಾಸ್ತ್ರಿ ಮಾಸ್ತರು ಶಸ್ತ್ರಚಿಕಿತ್ಸೆ ಮಾಡಿಸಿದರು. ಅವರು ಮಕ್ಕಳಾದ ರೀತಿಯಲ್ಲಿ ಆಪರೇಷನ್ ಮಾಡಿಸ್ಬಿಟ್ರು ತನ್ನ ಹೆಂಡತಿಗೆ. ಅದೇ ವರ್ಷ ಅವರಿಗೆ ಶಾಬಾದಿಗೆ ವರ್ಗವಾಯಿತು. ಅವತ್ತೇ ಅದೇ ವರ್ಷ 4 ವರ್ಷ ಆಗಿದೆ ನಾನು ಅವ್ರ ಮನೆಗೆ ಹೋಗಿ. ಅವ್ರ ಮನೆಯಲ್ಲಿ 1, 2, 3, 4ನೇ ತರಗತಿಯನ್ನು ಓದಿದ್ದೀನಿ. 5ನೇ ತರಗತಿ ಮಿಡ್ಲ್ ಸ್ಕೂಲ್. ಆ ಮಿಡ್ಲ್ ಸ್ಕೂಲ್ಗೆ ನಾನು
ಬೇರೆ ಊರಿಗೆ ಹೋಗ್ಬೇಕಿತ್ತು. ಅದೇ ವರ್ಷನೇ ಮಾಸ್ಟರ್ಗೂ ಕೂಡ ಟ್ರಾನ್ಸ್ಫರ್ ಆಯ್ತು. ಹಳ್ಳಿಯಲ್ಲಿದ್ದಂತ ಮಾಸ್ಟರ್ಗೂ ಟ್ರಾನ್ಸ್ಫರ್ ಆಯ್ತು. ಈಗ ಮಾಸ್ಟರ್ ಬೇರೆ ಸ್ಕೂಲ್ಗೆ ಹೋಗ್ಬೇಕು, ನಾನು ಬೇರೆ ಸ್ಕೂಲ್ಗೆ ಹೋಗ್ಬೇಕು ನೋಡಿ. ಹಾಗಾಗಿ ಶಾಸ್ತ್ರಿ ಮಾಸ್ತರ ಆಯ್ತಲ್ಲ, ಅದೇ ವರ್ಷ ಅವರಿಗೆ ಶಾಬಾದಿಗೆ ವರ್ಗವಾಯಿತು. ನನ್ನದು 4ನೇ ವರ್ಗ ಮುಗಿದಿತ್ತು. ಅವರ ಜೊತೆ ಮುಂದಿನ ಓದಿಗಾಗಿ ಹೊರಟೆ ನೋಡಿ. ನಂದು 4ನೇ ಕ್ಲಾಸ್ ಮುಗ್ದಿತ್ತು. 4ನೇ ಕ್ಲಾಸ್ ತನಕ ಮಾತ್ರ ಆ ಊರಲ್ಲಿತ್ತು. 5ನೇ ಕ್ಲಾಸಿಂದ ಬೇರೆ ಊರಿಗೆ ಹೋಗ್ಬೇಕಿತ್ತು ನಾನುವೇ. ಅದೃಷ್ಟವಶಾತ್ ಅದೇ ವರ್ಷ ನಮ್ಮ ಮಾಸ್ಟರ್ಗೂ ಶಾಬಾದ್ ವರ್ಗ ಆಯ್ತು. ಅಲ್ಲಿ ದೊಡ್ಡವರು ನಮ್ಮೂರ್ ಪಕ್ಕ ಇದ್ದಂತ ಸಂತೆ ಮಾಡಕ್ ಹೋಗ್ತಾ ಇದ್ವಲ್ಲ, ಇವಾಗ ಬಂದು ರೈಲು ಇಳಿದಿದ್ದೀನಲ್ಲ, ಈಗ ನಾನು ಕೂತಿದ್ದೀನಲ್ಲ ಶಾಲೆ, ಈ ಶಾಲೆಗೆ ಮೇಷ್ಟ್ರು ವರ್ಗ ಆಯ್ತು. ನಮ್ಮ ಮೇಷ್ಟ್ರಿಗೆ ಇದೇ ಶಾಲೆಗೆ ವರ್ಗ ಆಯ್ತಲ್ಲ, ಅವ್ರೇನ್ ಮಾಡೋದು, ಊರಲ್ಲಿದ್ದಂತ ನನ್ನನ್ನ ಹಾಗೆ ಯಾವ್ದೋ ಊರಿಗೆ ಹೋಗಿ ಸೇರ್ಕೊ ಅನ್ನೋದನ್ನ ಮಾಡದೆ ಜೊತೆಗೆ ಕರ್ಕೊಂಡ್ಬಂದ್ರು. ತಂದೆ ತಾಯಿಗಳಿಗೆ ನೋಡ್ರಿ 4ನೇ ಕ್ಲಾಸ್ ತನಕ ಅಷ್ಟೇ ಈ ಊರಲ್ಲಿ ಇರೋದು, 5ನೇ ಕ್ಲಾಸ್ ಇಂದ ಹೋಗ್ಬೇಕು ಅಂದ್ರೆ ಶಾಬಾದ್ಗೆ ಹೋಗ್ಬೇಕು. ಅದೃಷ್ಟವಶಾತ್ ನನಗೂ ಶಾಬಾದ್ಗೆ ವರ್ಗ ಆಗಿದೆ. ಇಷ್ಟು ದಿನ ನಮ್ಮನೇಲಿ ಹೇಗಿದ್ನೋ ಹಾಗೆ ಶಾಬಾದಲ್ಲೂ ಕೂಡ ನಮ್ಮನೇಲೇ ಇರ್ತಾನೆ. ಅವ್ನು ಚೆನ್ನಾಗಿ ಓದಿಸ್ತೀನಿ, ಅವ್ನಿಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ, ಧೈರ್ಯವಾಗಿರಿ ಅಂತ ತಂದೆ ತಾಯಿಗಳನ್ನ ಒಪ್ಪಿಸಿ ಅವರು ನನ್ನನ್ನ ಜೊತೆಗೆ ಕರ್ಕೊಂಡು ಹೋದ್ರು. ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ ಮುಂದಿನ ಓದಿಗಾಗಿ ಅವ್ರ ಮನೆಗೆ ಅವ್ರ ಜೊತೆಗೆ ಹೊರಟೆ. ತಮಗೆ 2 ಗಂಡು ಮಕ್ಕಳಾದರೂ ನನ್ನನ್ನು ಬಿಡಲಿಲ್ಲ. ವಿಶೇಷ ಅಂದ್ರೆ ಅವೆರಡು ಅವಳಿ ಜವಳಿ ಮಕ್ಕಳು ಗಂಡು ಮಕ್ಕಳೇ ಆಗಿದ್ದಾರೆ. ಕಾಮನ್ ಆಗಿ ಅವಳಿ ಜವಳಿ ಮಕ್ಕಳು ಅಂದ ತಕ್ಷಣ ಒಂದು ಹೆಣ್ಣು ಒಂದು ಗಂಡು ಆಗೋ ಸಾಧ್ಯತೆಗಳಿರ್ತವೆ. ಆದ್ರೆ ಇಲ್ಲಿ 2 ಮಕ್ಕಳು ಗಂಡು ಮಕ್ಕಳೇ ಆಗಿದ್ದಾವೆ. ಸರಿ, ಆದ್ರೂ ಕೂಡ 2 ಗಂಡು ಮಕ್ಕಳಾದ್ರು ನನ್ನನ್ನು ಮಾತ್ರ ಅವ್ರು ಬಿಡ್ಲಿಲ್ಲ. ನನ್ನ ಮೇಲಿನ ಪ್ರೀತಿಯನ್ನ ಮಾತ್ರ ಅವ್ರು ಕಡಿಮೆ ಮಾಡ್ಲಿಲ್ಲ. ಶಹಬಾದಿನಲ್ಲಿ ತಮ್ಮ ಮನೆಯಲ್ಲಿ ಇಟ್ಟುಕೊಂಡರು. ಕರ್ಕೊಂಡೋಗಿ ಶಹಬಾದಲ್ಲಿ ಅವತ್ತು ಏನು ಹಳ್ಳಿಯಲ್ಲಿ ನನ್ನ ಪ್ರೀತಿಯಿಂದ ಮಕ್ಕಳಿಂದ ನೋಡ್ಕೊಂತಿದ್ರಲ್ಲ, ಅದೇ ಪ್ರೀತಿಯನ್ನ ಮಕ್ಕಳಾದ ಮೇಲೂ ಕೂಡ 2 ಗಂಡು ಮಕ್ಕಳಾದ ಮೇಲೂ ಕೂಡ ಅದೇ ಪ್ರೀತಿಯನ್ನ ತೋರಿಸುವಂತ ಕೆಲಸವನ್ನು ಮಾಡಿದ್ರು. ಹಳ್ಳಿಯಲ್ಲಿದ್ದಂತೆ ಇಲ್ಲಿಯೂ ಇರತೊಡಗಿದೆ. ಹಳ್ಳಿಯಲ್ಲಿ ಹೇಗೆ ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅಥವಾ ಇವ್ರ ಜೊತೆ ಆನಂದವಾಗಿ ಕಲಿಕೆ ಮಾಡ್ಕೊಂಡು ಮತ್ತೆ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ನೋ, ಅದೇ ರೀತಿ ಶಹಬಾದಿನ ಆ ಮನೆಯಲ್ಲೂ ಕೂಡ ಅವ್ರ ಜೊತೆ ಆರಾಮಾಗಿರ್ಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಶಾಸ್ತ್ರಿ ಮಾಸ್ತರು ಪಾಠ ಹೇಳುತ್ತಿದ್ದರು. ಅವ್ವ ಅಡಿಗೆ ಮಾಡುತ್ತಿದ್ದಳು. ನಾನು ಕಸ ಹೊಡೆದು ನೀರು ತರುವುದು, ಬಾಜಾರಿಗೆ ಹೋಗಿ ಕಾಯಿ ಪಲ್ಯ ಕುಳ್ಳು ಕಟ್ಟಿಗೆ ತರುವುದು ಮಾಡುತ್ತಿದ್ದೆ ನೋಡಿ. ನಾವೆಲ್ಲ ಡಿವೈಡ್ ಮಾಡ್ಕೊಂಡಿದ್ವಿ. ಮಾಸ್ತರು ಪಾಠ ಮಾಡ್ತಾ ಇದ್ರು, ಮನೆಯಲ್ಲೂ ಕೂಡ ಮಕ್ಕಳುಗಳು ಕೇಳ್ಕೊಂಡು ಹೋಗಕ್ ಬರೋವು. ಮನೆ ಪಾಠ ಅವಾಗೇನು ದುಡ್ಡು ತಗೊಂತಿರ್ಲಿಲ್ಲ, ಉಚಿತವಾಗಿ ಮಾಡೋರು. ಯಾವ್ದಾದ್ರು ಸಬ್ಜೆಕ್ಟ್ ವೀಕ್ ಇದ್ರೆ ಬಂದು ಕೇಳಿಸ್ಕೊಂಡು ಹೋಗ್ಬೇಕಿತ್ತು. ಆ ರೀತಿ ಉಚಿತವಾಗಿ ಮಾಡುವಂತಹ ಪಾಠಕ್ಕೆ ಅನೇಕ ಜನ ವಿದ್ಯಾರ್ಥಿಗಳು ಬರ್ತಿದ್ರು. ನಾನು ಕೂತ್ಕೊಂಡು ಕೇಳ್ತಾ ಇದ್ದೆ, ಅವ್ರು ಪಾಠ ಮಾಡ್ತಿದ್ರು. ಇನ್ನು ಅಂಬವ್ವ ಮನೆಯಲ್ಲಿರುವಂತಹ ಅಡಿಗೆ ಕೆಲಸವನ್ನ ಆಚೆ ನೋಡ್ಕೊತಾ ಇದ್ಲು. ಇನ್ನು ನಾನು ಬಾಜಾರ್ಗೆ ಹೋಗೋದು, ಬಾಜಾರ್ ಅಂದ್ರೆ ಮಾರ್ಕೆಟ್, ಬಜಾರ್ ಅಂತೀವಲ್ಲ, ಆ ಬಾಜಾರ್ಗೆ ಹೋಗೋದು, ಮಾರ್ಕೆಟ್ಗೆ ಹೋಗೋದು, ಸಂತೆಗೆ ಹೋಗೋದು, ಕಾಯಿ ಪಲ್ಯ ತರೋದು, ತರಕಾರಿಗಳನ್ನ ತರೋದು, ದಿನಸಿಗಳನ್ನ ತರೋದು, ಅರ್ಥ ಆಯ್ತಲ್ಲ, ಮನೆಗೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಯನ್ನ ಮಾಡುವಂತದ್ದು ನನ್ನ ಕೆಲಸ ಆಗಿತ್ತು ನೋಡಿ. ಕುಳ್ಳು ಕಟ್ಟಿಗೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಸಗಣಿಯಿಂದ ಮಾಡುವಂತ ಬೆರಣಿಯನ್ನ ಕುಳ್ಳೆ ಅಂತ ಕರಿತೀವಿ. ಕಟ್ಟಿಗೆ ಅಂದ್ರೆ ಸೌದೆ ಅವಾಗೆಲ್ಲ ಸೌದೆ ಮತ್ತು ಬೆರಣಿ ಬಹಳ ವಿಶೇಷವಾಗಿತ್ತು. ಯಾಕೆಂದ್ರೆ ಇವಾಗ್ಲಂಗೆ ಹೇಗ್ ಬೇಕೋ ಹಾಗೆ ಒಲೆ ಹಚ್ಚುವಂತ ಅವಕಾಶಗಳಿರ್ಲಿಲ್ಲ. ಸೌದೆ ಒಲೆಯಲ್ಲೇ ಅಡಿಗೆ ಮಾಡ್ಬೇಕಾದಂತ ಪರಿಸ್ಥಿತಿ ಹೆಣ್ಣು ಮಕ್ಕಳಿಗಿತ್ತು. ಹೀಗೆ ತರುವುದು ಮಾಡುತ್ತಿದ್ದೆ. ಎಲ್ಲರೂ ಕೂಡಿ ಉಣ್ಣುತ್ತಿದ್ದೆವು. ನಾವು 4 ಜನ 5 ಜನ, ಅಂಬವ್ವನ 2 ಮಕ್ಕಳು, ಅಂಬವ್ವ, ಶಾಸ್ತ್ರಿ ಮಾಸ್ತರು ಮತ್ತು ನಾನು, ಈ 5 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವು, ಉಣ್ಣುತ್ತಿದ್ದೆವು. ಪ್ರತಿ ರವಿವಾರ ಕೂಡಿ ಸಿನಿಮಾಗೆ ಹೋಗುತ್ತಿದ್ದೆವು. ಮತ್ತು ಅಲ್ಲೂ ಸಿನಿಮಾ ಶುರು ಆಯ್ತು. ಹೇಗೆ ಹಳ್ಳಿಯಿಂದ ವಾರಕ್ಕೊಂದ್ಸರಿ ಶಾಬಾದಿ ಕರ್ಕೊಂಡೋಗಿ ಸಿನಿಮಾ ನೋಡ್ಸೋರು, ಹಾಗೆ ಇವತ್ತು ಶಾಬಾದಲ್ಲೇ ಇರೋದ್ರಿಂದ ಅಲ್ಲೂ ಕೂಡ ವಾರಕ್ಕೊಂದ್ಸರಿ ನಾವು ಸಿನಿಮಾಗೆ ಹೋಗ್ತಿದ್ವು. ಅವತ್ತು ಕೂಡ ನನ್ ಮಕ್ಳಿದಾರೆ 2, ನೀನೇನ್ ಬೇಡ ಅಂತ ಮನೇಲಿ ಬಿಟ್ಟು ಹೋಗ್ಲಿಲ್ಲ. ಅವತ್ತು ಕೂಡ ಹೇಗೆ ಮೊದಲಿಗೆ ನನ್ನ ಕರ್ಕೊಂಡು ಹೋಗ್ತಿದ್ರು ಅದೇ ಪ್ರೀತಿಯಿಂದ ಕರ್ಕೊಂಡೋಗಿ ಪಕ್ಕದಲ್ಲೇ ಕುಂಡಿಸ್ಕೊಂಡು ಸಿನಿಮಾ ತೋರಿಸಿ, ಬರುವಾಗ ಹೋಟ್ಲಲ್ಲಿ ಊಟ ಮಾಡಿಸ್ಕೊಂಡು ತನ್ನ ಸ್ವಂತ ಮಕ್ಕಳಿಗಿಂತ ಅತಿಶಯವಾಗಿ ನನ್ನನ್ನ ನೋಡ್ಕೊಂಡ್ರು ನೋಡಿ. ರವಿವಾರ ಕೂಡಿ ಸಿನಿಮಾಗೆ ಹೋಗುತ್ತಿದ್ದೆವು. ಭಾನುವಾರ ಬಂತು ಅಂದ್ರೆ ಸಾಕು ನಾವು ಸಿನಿಮಾಗೆ ಹೋಗ್ತಾ ಇದ್ದು. ಆ ಹುಡುಗರು ನನ್ನ ಬಿಟ್ಟು ಒಂದು ಗಳಿಗೆ ಇರುತ್ತಿರ್ಲಿಲ್ಲ. ಇನ್ನು ಆ ಮಕ್ಕಳಂತೂ ಏನು ಶಾಸ್ತ್ರಿ ಮಾಸ್ತರ 2 ಮಕ್ಕಳಾದ್ವಲ್ಲ, ಆ ಮಕ್ಕಳಂತೂ ನನ್ನನ್ನು ಒಂದು ಕ್ಷಣ ಬಿಟ್ಟಿರ್ತಿರ್ಲಿಲ್ಲ. ಯಾಕಂದ್ರೆ ಅಣ್ಣ 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 ಅಂತ ತಗ್ಲಾಕೊಂಡು ನನ್ನ ಜೊತೆನೆ ಆನಂದವಾಗಿರ್ತಾ ಇದ್ದು. ಆ ಮಕ್ಕಳ ಜೊತೆ ನಾನು ಕೂಡ ಮಕ್ಕಳಾಗಿ ಮಗುವಾಗಿ ಆಟ ಆಡ್ತಾ ನನ್ನ ಬಾಲ್ಯವನ್ನು ಕಳೆದೆ. ಒಟ್ಟಾರೆ ನನ್ನ ಪ್ರೀತಿಗೆ ಸೋತ ಆ ಮಕ್ಕಳು ನನ್ನನ್ನು ಒಂದು ಕ್ಷಣವೂ ಕೂಡ ಬಿಟ್ಟು ದೂರ ಇರ್ತಾ ಇರ್ಲಿಲ್ಲ. ಒಂದು ಗಳಿಗೆ ಇರ್ತಿರ್ಲಿಲ್ಲ. ನಾನು ಶಾಲೆಗೆ ಹೊರಟರೆ ಅಳುತ್ತಿದ್ದವು. ಹೊರಗಿನಿಂದ ಬಂದ ಕೂಡಲೇ ತೆಕ್ಕೆಗೆ ಬೀಳುತ್ತಿದ್ದವು. ನಾನೇನಾದ್ರು ಶಾಲೆಗೆ ಹೊರಟೆ ಅಂತಂದ್ರೆ ಅಂತ ಅಳಕ್ ಶುರು ಮಾಡ್ಬಿಡು. ನಾನು ಬರ್ತೀನಿ. ಯಾಕಂದ್ರೆ ಅಷ್ಟು ಪ್ರೀತಿ, ಅಣ್ಣನನ್ನ ಬಿಟ್ಟುಕೊಡ್ಲಾರ್ದಂತಹ ಪ್ರೀತಿ.
ಅರ್ಥ ಆಯ್ತಲ್ಲ? ನಾನು ಇಲ್ಲಿರಲ್ಲ, ನಾನು ಅಣ್ಣನ ಜೊತೆಗೆ ಹೋಗ್ತೀನಿ ಅಂತ ಬ್ಯಾಗ್ಗಳನ್ನ ಕಿತ್ಕೊಂಡು ಅಣ್ಣನ ಜೊತೆನೆ ಬ್ಯಾಗ್ ತಗ್ಲಾಕೊಂಡು ಹೊರಡುವಂತ ಪ್ರಯತ್ನ ಮಾಡೋದು. ಈ ರೀತಿ ಅವ್ರ ಶಾಲೆಗೆ ಹೊರಟ್ರೆ ಸಾಕು ಅಣ್ಣನ ಹಿಂದೆ ಬಿದ್ದು ಅವು ಅಳ್ತಾ ಇದ್ದು. ಸರಿ, ನಾನು ಶಾಲೆಗೆ ಹೊರಟ್ರೆ ಅಳುತ್ತಿದ್ದವು, ಹೊರಗಿನಿಂದ ಬಂದ ಕೂಡಲೇ ತೆಕ್ಕೆಗೆ ಬೀಳುತ್ತಿದ್ದವು. ಇನ್ನ ಆಚೆಯಿಂದ ನಾನು ಬಂದ್ರೆ ಸಾಕು, ಅಂದ್ರೆ 4:30-5 ಗಂಟೆಗೆ ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದ್ರೆ ಸಾಕು, ಅಣ್ಣ ಅಂತ ಓಡ್ ಬಂದಿದೆ, ಎರಡು ನನ್ನನ್ನ ತಪ್ಕೊಂಡ್ಬಿಡ್ತಿದ್ದು. ಯಾಕೆಂದ್ರೆ ಅಷ್ಟು ಅಪ್ಯಾಯಮಾನವಾದಂತ ಪ್ರೀತಿಯನ್ನ ನನ್ನ ಮತ್ತು ಅವರ ನಡುವೆ ಬೆರೆಸ್ಕೊಳ್ಳುವಂತ ಅವಕಾಶ ನಮ್ಗೆ ಸಿಕ್ಕಿತ್ತು. ಹಾಗಾಗಿ ಹೀಗೆ ದಿನಗಳು ಸಾಗಿದವು. ದಿನ ಹೀಗೆ ಮುಂದುವರಿತಾ ಮಕ್ಕಳು ಸ್ವಲ್ಪ ದೊಡ್ಡವಾಗ್ತಾ ಇದ್ದಾವೆ. ನನಗೂ ಅವರ ಪ್ರೀತಿಯನ್ನು ಬಿಟ್ಟಿರ್ಲಿಕ್ಕೆ ಆಗ್ತಿಲ್ಲ, ಆ ಮಕ್ಕಳಿಗಂತೂ ನನ್ನ ಬಿಟ್ಟಿರ್ಲಿಕ್ಕೆ ಆಗ್ತಿಲ್ಲ. ಎಲ್ಲದರ ಜೊತೆಗೆ ಶಾಸ್ತ್ರಿ ಮಾಸ್ತರ ಮತ್ತು ಅಂಬವ್ವ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಕಾಣ್ತಾ ಇದ್ರು. ಹೀಗೆ ನನ್ನ ಓದು ಶುರುವಾಗಿ ಮತ್ತು ಒಂದು ಹಂತಕ್ಕೆ ಬಂದಿದ್ದು. ನಾನು 10ನೇ ವರ್ಗದಲ್ಲಿದ್ದೆ. 10 ವರ್ಷ ಆಯ್ತು ಅವ್ರ ಮನೆಗೆ ಹೋಗಿ. ಎಷ್ಟು? 10 ವರ್ಷ ಆಯ್ತು. ನಾನು 4ನೇ ವರ್ಷ ಇದ್ದಾಗ, ಅಂದ್ರೆ 4ನೇ ವರ್ಗವನ್ನ ಓದುವಾಗ, ಅಂದ್ರೆ 4ನೇ ಕ್ಲಾಸ್ ಓದುವಾಗ ಅವ್ರಿಗೆ ಮಕ್ಕಳಾಯ್ತು. ಈಗ 10 ವರ್ಷ 10ನೇ ಕ್ಲಾಸ್ ಓದ್ತಾ ಇದ್ದೀನಿ ಅಂದ್ರೆ ಆ ಮಕ್ಳಿಗೆ ಎಷ್ಟು ವಯಸ್ಸು? 10 ವರ್ಷ. ಗೊತ್ತಾಗ್ತಿದ್ಯಾ? ನಾನ್ 4ನೇ ಕ್ಲಾಸ್ ಅಲ್ಲಿ ಇದ್ದಾಗ ಮಕ್ಕಳಾಗಿದ್ದಾವೆ ಅಂದ್ರೆ ನಾನೀಗ 10ನೇ ಕ್ಲಾಸ್ ಅಲ್ಲಿ ಇದ್ದೀನಿ ಅಂದ್ರೆ ಆ ಮಕ್ಳಿಗೆ ಎಷ್ಟು ವರ್ಷ? 6 ವರ್ಷ. 6 ವರ್ಷ ಆ ಮಕ್ಳಿಗಾಗಿದೆ. ನೋಡಿ, ನಾನು 10ನೇ ವರ್ಗದಲ್ಲಿದ್ದೆ. ಆ 2 ಹುಡುಗರಿಗೆ ಸರ್ಕಾರಿ ಶಾಲೆಗೆ ನರ್ಸರಿ ಶಾಲೆಗೆ ಸೇರಿಸಲಾಗಿತ್ತು. ನೋಡಿ, 6 ವರ್ಷಕ್ಕೆ ನಿಮ್ಗೆ ಗೊತ್ತಿರ್ಬೇಕು, 5.5 ವರ್ಷಕ್ಕೆ ಶಾಲೆಗೆ ಸೇರಿಸ್ತಾ ಇದ್ರು ಅವ್ರು. 5 ವರ್ಷ 4 ತಿಂಗಳು, 5 ವರ್ಷ 6 ತಿಂಗಳಿಗೆಲ್ಲ ಶಾಲೆಗೆ ಸೇರಿಸೋರು. ಕಿವಿ ಮುಟ್ಟಿಸ್ಬೇಕಿತ್ತು ಮೊದ್ಲು. ಹಿಂಗಿಂದ ಕಿವಿ ಮುಟ್ಟಿದ್ರೆ ಅದನ್ನ ಶಾಲೆಗೆ ಸೇರಿಸ್ಕೋಬೇಕು ಅನ್ನೋಂಥ ನಿಯಮ ಇತ್ತು. ಈಗಲಂಗೆ ಡೇಟ್ ಆಫ್ ಬರ್ತ್ ಮತ್ತೊಂದು ಏನು ನೋಡ್ತಾ ಇರ್ಲಿಲ್ಲ. ಬನ್ನಿ, ಹಾಗಾಗಿ ಅವರು ನಾನು 10ನೇ ವರ್ಗದಲ್ಲಿದ್ದಾಗ ಆ ಹುಡುಗರನ್ನ ನರ್ಸರಿ ಶಾಲೆಗೆ ಅಂದ್ರೆ ಕಾನ್ವೆಂಟ್ಗೆ ಸೇರಿಸಲಾಯ್ತು. ನಾನು ಮಾಸ್ತರ ಸೇರಿ ಶಾಲೆಗೆ ಹೋಗುತ್ತಿದ್ದೆವು. ನಾನು ಮತ್ತು ಮಾಸ್ತರು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದು. ಅವ್ವ ಅಡಿಗೆ ಕೆಲಸ ಮುಗಿಸಿಕೊಂಡು ಕಸೂತಿ ಹಾಕುತ್ತಾ ಒಬ್ಬಾಕೆ ಮನೆಯಲ್ಲಿ ಇದ್ದಳು. ಇನ್ನು ಆ ಮಕ್ಕಳು ಹೋಗ್ಲಿಕ್ಕೆ ಕರ್ಕೊಂಡೋಗ್ಬಿಟ್ಟು ಬರ್ಲಿಕ್ಕೆ ಅಂಬವ್ವ ಇರ್ತಿದ್ಲು, ಮತ್ತೆ ಕರ್ಕೊಂಬರ್ಲಿಕ್ಕೆ ಅಂಬವ್ವನೇ ಹೋಗ್ತಾ ಇದ್ಲು. ನಾವೆಲ್ಲ ಶಾಲೆಗೆ ಹೋದ್ಮೇಲೆ ಬರ್ತಾ ಇದ್ದಿದ್ದೆ ಸಂಜೆ 5 ಗಂಟೆ. ಅಮ್ಮ ಆ ಮಗುವನ್ನ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳನ್ನ ಮತ್ತೆ ಕರ್ಕೊಂಬರಕ್ ಬಿಟ್ರೆ ಇನ್ನೇನು ಕೆಲಸ ಇರ್ತಿರ್ಲಿಲ್ಲ. ಮನೆ ಕೆಲಸವನ್ನ ಮಾಡಿ ಮಿಕ್ಕಿದ್ದ ಅಷ್ಟು ಸಂದರ್ಭದಲ್ಲಿ ಯಾಕೆ ಅಂಬವ್ವ ಕಸೂತಿ ಕೆಲಸವನ್ನ, ಅಂದ್ರೆ ಬಟ್ಟೆ, ವಿಶೇಷವಾಗಿ ಎಂಬ್ರಾಯ್ಡಿಂಗ್ ಅಂತ ಕರಿತೀವಿ. ಎಂಬ್ರಾಯ್ಡ್ರಿಂಗ್ ಅನ್ನಂತ ಕಸೂತಿ ಅಂತ ಕರಿತೀವಿ. ಆ ಕಸೂತಿ ಕೆಲಸವನ್ನ ಅವತ್ತಿಗೆ ಎಲ್ಲಾ ಹೆಣ್ಮಕ್ಳು ಕಲ್ತಿರ್ತಿದ್ರು. ಹಾಗೆ ಅಂಬವ್ವನು ಕೂಡ ಕಸೂತಿ ಕೆಲಸವನ್ನ ಮಾಡ್ತಾ ಇದ್ರು. ನೋಡಿ, ಆಗ ಮಧ್ಯಾಹ್ನ 2 ಆಗಿರಬೇಕು. ಅವತ್ತೊಂದು ದುರದೃಷ್ಟದ ಒಂದು ದಿನ, ಆಗಬಾರದಂತ ಘಟನೆ ನಡೆದಂತ ಒಂದು ದಿನ. ಮಧ್ಯಾಹ್ನ 2 ಗಂಟೆ ಆಗಿತ್ತು ಅನ್ಸುತ್ತೆ. ನಿತ್ಯ ಮುಂಜಾನೆ ಹುಡುಗರಿಗೆ ಶಾಲೆ ಕಳಿಸಲು ಅವ್ವ ಹೋಗಿ ಸಂಜೆ ಕರೆದುಕೊಂಡು ಬರುತ್ತಿದ್ದಳು. ನೋಡಿ, ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಮ್ ಜೊತೆನೆ ಅಂಬವ್ವನು ಸಿದ್ಧ ಆಗೋಳು. 2 ಮಕ್ಳಿಗೂ ಏನ್ ಬೇಕು ತಿಂಡಿ ಹಾಕೊಡೋಳು, ನಮ್ಗೂ ತಿಂಡಿ ಹಾಕೊಡೋಳು. ನಾವೆಲ್ಲ ತಿಂಡಿ ತಿಂದು ಬಾಕ್ಸ್ ತಗೊಂಡು ಶಾಲೆಗೆ ಹೊರಡ್ತಾ ಇದ್ದು, ನಾನು ಮತ್ತೆ ಮಾಸ್ತರ. ಹಾಗೇನೆ ಈ ಮಗುವು ಕೂಡ, 2 ಮಕ್ಕಳನ್ನು ಕೂಡ ಅಂಬವ್ವ ಸಿದ್ಧ ಮಾಡ್ಕೊಂಡು ತೆಗೆದುಕೊಂಡೋಗಿ ಶಾಲೆಗೆ ಬಿಟ್ಟು ಬರ್ತಾ ಇದ್ಲು. ಮತ್ತು 4 ಗಂಟೆ ಅಷ್ಟೊತ್ತು ಹೋಗಿ ಶಾಲೆಯಿಂದ ಮಕ್ಕಳು ಕರ್ಕೊಂಡ್ ಬರ್ತಾ ಇದ್ಲು. ಅಷ್ಟೊತ್ತಿಗೆ ನಾವು ಶಾಲೆಯಿಂದ ಬರ್ತಿದ್ವು, ನಮ್ಮ ಶಾಲೆಯಿಂದ ಬರ್ತಿದ್ವು. ಒಟ್ಟಾರೆ ಆ ಮಕ್ಕಳು ಬರೋ ಟೈಮಿಗೆ ನಾವು ಕೂಡ ಮನೆಗೆ ಬರ್ತಿದ್ದು. ಅಂಬವ್ವ ಹೋಗಿ ಕರ್ಕೊಂಡ್ ಬರೋದು, ಮತ್ತೆ ಬೆಳಗ್ಗೆ ಹೋಗಿ ಬಿಟ್ಟು ಬರೋದು, ಈ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ಅವತ್ತೊಂದು ಅಚಾನಕ್ ಆಗಿ ಆಗ್ಬಾರ್ದು ಒಂದು ಘಟನೆ ಆಗ್ಬಾರ್ದು. ನೋಡಿ, ಹುಡುಗರು ಶಾಲೆಗೆ ಕಳಿಸಲು ಅಂಬವ್ವ ಹೋಗಿ ಸಂಜೆ ಕರೆದುಕೊಂಡು ಬರುತ್ತಿದ್ದಳು. ಅಂಬವ್ವ ಬೆಳಗ್ಗೆ ಹೋಗಿ ಬಿಟ್ಟು ಬರೋಳು, ಮತ್ತೆ ಸಂಜೆ ಮಕ್ಕಳು ಕರ್ಕೊಂಡ್ ಬರ್ತಿದ್ಳು. ಅವತ್ತು ಮಧ್ಯಾಹ್ನ ಯಾಕೋ ಏನೋ ಶಾಲೆ ಬಿಟ್ಟಿದ್ದರಿಂದ ಅವತ್ತು ಮಧ್ಯಾಹ್ನ ಅಚಾನಕ್ ಆಗಿ ಶಾಲೆಯನ್ನ ಅರ್ಧ ದಿವಸಕ್ಕೆ ಸೀಮಿತಗೊಳಿಸಿದ್ರು. ಮಧ್ಯಾಹ್ನ ಮೇಲೆ ಕ್ಲಾಸ್ ಇರಲ್ಲ, ಎಲ್ಲ ಅವ್ರವ್ರ ಮನೆಗೆ ಹೋಗ್ಬಿಡಿ ಅಂತ ಅಂದ್ರು. ಇವತ್ತಾದ್ರೆ ವ್ಯಾನ್ಗಳು ತಂದು ಮನೆ ತ ಬಿಟ್ಟೋಗೋರು. ಅವತ್ತು ವ್ಯಾನ್ ವ್ಯವಸ್ಥೆ ಕೂಡ ಇರ್ಲಿಲ್ಲ. ಇವತ್ತಾದ್ರೆ ಪೇರೆಂಟ್ಸ್ ಗಳಿಗೆ ಫೋನ್ ಮಾಡಿ ಹೇಳ್ತಿದ್ರು, ಅವತ್ತು ಫೋನ್ ವ್ಯವಸ್ಥೆ ಕೂಡ ಇರ್ಲಿಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಮಕ್ಕಳೇ ತಮ್ಮ ಮನೆಯನ್ನ ಹುಡಿಕೊಂಡು ಹೋಗ್ಬೇಕು. ಹಾಗಂದ ಮಾತ್ರಕ್ಕೆ ಈ ಮಕ್ಕಳೇನ್ ಚಿಕ್ಕ ಮಕ್ಕಳು ಅಂತಾನೂ ಅಲ್ಲ, 5 ರಿಂದ 6 ವರ್ಷದ ಮಕ್ಕಳು. 6 ವರ್ಷದ ಮಕ್ಕಳು ಮನೆ ಹುಡಿಕೊಂಬರಕ್ ದೊಡ್ಡದೇನಲ್ಲ. ಯಾಕೆಂದ್ರೆ ಅವತ್ತಿಗೆ ಅಂಥ ದೊಡ್ಡ ಸಿಟಿ ಏನಲ್ಲ ಶಾಬಾದ್. ನಾವು ಅಂದ್ಕೊಂಡಾಗ ತುಮಕೂರಷ್ಟು ದೊಡ್ಡ ಸಿಟಿ ಏನಲ್ಲ, ಇದ್ದಿದ್ರಲ್ಲಿ ಒಂದು ಮಟ್ಟದ ಒಂದು ಊರು. ಮಕ್ಕಳು ಆರಾಮಾಗಿ ತಮ್ಮ ಮನೆಯನ್ನು ಹುಡಿಕೊಂಡು ಹೋಗಕ್ಕೆ ಸಾಧ್ಯ ಇರುವಂತ ಒಂದು ಊರು. ಹಾಗಾಗಿ ಅಲ್ಲಿದ್ದಂತ ಕಮಿಟಿಯವರು ಅಥವಾ ಶಾಲೆಯವರು ಮಧ್ಯಾಹ್ನ ಮೇಲೆ ಶಾಲೆ ಇರೋದಿಲ್ಲ, ಎಲ್ಲ ಅವ್ರವ್ರ ಮನೆಗೆ ಹೋಗ್ಬಿಡಿ ಬೇಗ ಅಂತ ಅಂದ್ರು. ಅವತ್ತು ಮಧ್ಯಾಹ್ನ ಯಾಕೋ ಏನೋ ಶಾಲೆ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡಿನ ಮೇಲೆ ನಡೆಯುತ್ತಾ ಆಟ ಆಡುತ್ತಾ ಬರುತ್ತಿದ್ದರು. ಯಾವಾಗ ಈ ಮಕ್ಕಳಿಗೂ ಕೂಡ ಶಾಲೆ ಇರೋದಿಲ್ಲಪ್ಪ, ಹೋಗಿ ಮನೆಗೆ ಸೇರ್ಕೊಳ್ಳಿ ಅಂತ ಅಂದ್ರಲ್ಲ. ಸರಿ, ಆ ಮಕ್ಕಳು ಕೂಡ ಬಾಯಿ ಹೊತ್ತು ಅಮ್ಮ ಬರೋದು ತಡ ಆಗುತ್ತೆ, ಸಂಜೆಗಲ್ವ ಬರ್ತಾ ಇದ್ದಿದ್ದು, ಅಷ್ಟೊತ್ತಿಗೆ ನಾವೇ ಹೋಗ್ಬಿಡೋಣ, ಶಾಲೆ ಹತ್ರ ಕುತ್ಕೊಂಡು ಏನ್ ಮಾಡೋದು ಅಂತ ಆ 2 ಮಕ್ಕಳು
ನಾವು ಕೂಡ ರಸ್ತೆಯಲ್ಲಿ ನಡ್ಕೊಂಡು ಕಾಲಿಗೆ ಸಿಗುವಂತ ಕಲ್ಲುಗಳನ್ನ ಒದ್ಕೊಂಡು ಕಾಲಿಗೆ ಸಿಗುವ ವಸ್ತುಗಳನ್ನ ಇದ್ ಮಾಡ್ಕೊಂಡು ಧೂಳಲ್ಲೆಲ್ಲ ಕಾಲಾಡಿಸ್ಕೊಂಡು ರಸ್ತೆ ತುಂಬಾ ಒಂದಷ್ಟು ಚೇಷ್ಟೆ ಮಾಡ್ಕೊಂಡು ಬರ್ತಾ ಇದ್ದಾವೆ. ಯಾಕೆಂದ್ರೆ ಆ ವಯಸ್ಸೇ ಅಂತದ್ದು, ಆ ವಯಸ್ಸೇ ಚೇಷ್ಟೆ ಮಾಡುವಂತ ವಯಸ್ಸು. ಹಾಗಾಗಿ ಅವರ ಆನಂದದಲ್ಲಿ ತೇಲ್ಕೊಂಡು ಆಡ್ಕೊಂಡು ಕುಣ್ಕೊಂಡು ನೆಕ್ಕೊಂಡು ರೋಡ್ ತುಂಬಾ ಓಡಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಆಡುತ್ತಾ ಬರ್ತಿದ್ದರು. ತೀರುವ ವೇಗವಾಗಿ ಬಂದ ಲಾರಿಗೆ 2 ಹುಡುಗರು ಸಿಕ್ಕಿ ಗಿಜುಗುಡುಕಿಯಾಗಿ ಹೋದರು. ಸರಿ, ಅಷ್ಟೇ ಸಂದರ್ಭದಲ್ಲಿ ವೇಗವಾಗಿ ಬರ್ತಾ, ತೀವ್ರವಾಗಿ ಅಂದ್ರೆ ಅತ್ಯಂತ ವೇಗವಾಗಿ ಬರ್ತಾ ಇರೋದು ಲಾರಿ ಅಂತ ಬಂದೇ ಬಿಟ್ಟು 2 ಮಕ್ಕಳು ಭಡ್ ಅಂತ ಆ ಮಕ್ಕಳಿಗೆ ಹೊಡೆದಂತ ಫೋರ್ಸ್ಗೆ ಚಕ್ರಕ್ಕೆ ಸಿಕ್ಕಿದಂತ ಮಕ್ಕಳು ಗಿಜುಗುಳುಕಿ ಅಂದ್ರೆ ಎಲ್ಲ ಚಟ್ನಿ ಆಗೋಗ್ಬಿಟ್ರು ಅಂತ, ಪುಡಿ ಪುಡಿ ಆಗೋಗ್ಬಿಟ್ರು, ಕಚ್ಚಿಪಿಚಿ ಆಗೋಗ್ಬಿಟ್ರು. ಎಳೆ ಮಕ್ಕಳು 5 ವರ್ಷದ 2 ಮಕ್ಕಳು ದೊಡ್ಡ ಲಾರಿ ಅಡಿಗೆ ಸಿಕ್ಕಿದ್ರೆ ಏನಾಗಿರ್ಬೋದು ಯೋಚನೆ ಮಾಡಿ. ಗಿಜುಗುಳುಕಿ ಅಂದ್ರೆ ಕಿವುಚ್ ಹೋಗ್ಬಿಡ್ತು, ಅವ್ರ ದೇಹವೇ ಅಪ್ಪಚ್ಚೆ ಆಗೋಗ್ಬಿಡ್ತು ಆ ಲಾರಿಯ ಅಡಿಗೆ ಸಿಕ್ಕಿ. ಗಿಜುಗುಳಿಕೆ ಆಗಿ ಹೋದರು ಅಂದ್ರೆ ಎಲ್ಲ ಪುಡಿ ಪುಡಿ ಆಗೋಗ್ಬಿಟ್ರು ಮಕ್ಕಳು. ತಕ್ಷಣವೇ ಆಸ್ಪತ್ರೆಗೆ ಒಯ್ದರು, ಪ್ರಯೋಜನವಾಗಲಿಲ್ಲ. ಅಲ್ಲಿ ಬಿದ್ದಿರುವಂತ ಮೂಳೆ ನೋಡ್ಕೊಂಡು ದೇಹ ಎಲ್ಲ ಚಿಂದಿ ಆಗಿರುವಂತಹ ದೇಹಗಳನ್ನ ಎತ್ಕೊಂಡು ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನ ಮಾಡಿದ್ರು. ಮಕ್ಕಳು ಒಳಗೆ ಮೂಳೆಗಳು ಮುರಿದೋಗಿದ್ರಿಂದ ಅವು ತಟ್ಟನೆ 2 ಮಕ್ಕಳು ಪ್ರಾಣ ಬಿಟ್ಬಿಟ್ರು. ಎಂಥ ದೌರ್ಭಾಗ್ಯ ನೋಡಿ. 2 ಮಕ್ಕಳು ಆ ಕ್ಷಣಕ್ಕೆ ಗಾಡಿ ಗುದ್ದಿದ ಫೋರ್ಸ್ಗೆ ಮತ್ತು ಆ ಗುದ್ದು ಚಕ್ರ ಹರಿದಕ್ಕೆ ಮಕ್ಕಳ ದೇಹವೆಲ್ಲ ಪುಡಿ ಪುಡಿ ಆಗೋಗ್ಬಿಟ್ಟು, ಒಳಗೆ ಮೂಳೆ ಎಲ್ಲ ಪುಡಿ ಪುಡಿ ಆಗ್ಬಿಟ್ಟು ದೇಹದ ಹಿಂಗೆತ್ತಿರ ಕೈ ಹಿಂಗೆ ಬೀಳುತ್ತೆ, ಹಿಂಗೆ ಬೀಳ್ತಾವೆಲ್ಲ, ಒಳಗೆ ಏನು ಉಳ್ಕೊಂಡಿಲ್ಲ. ಆ ರೀತಿ ಮಕ್ಕಳನ್ನ ಅಲ್ಲಿದ್ದ ಮೇಷ್ಟ್ರ ಮಕ್ಕಳು ಎತ್ಕೊಂಡ್ರು ಊರಿನ ಜನ ಗೊತ್ತಲ್ಲ, ಮೇಷ್ಟ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಎತ್ಕೊಂಡು ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಮಕ್ಕಳು ಬದುಕಲಿಲ್ಲ, ಪ್ರಾಣ ಅಲ್ಲೇ ಹೋಗಿದ್ದವು. ಎಲ್ಲಿ ಆಸ್ಪತ್ರೆಯಲ್ಲ, ಯಾವಾಗ ರಸ್ತೆಯಲ್ಲಿ ಬಿದ್ದಂತಹ ಮತ್ತು ಆ ದೇಹದ ಮೇಲೆ ಲಾರಿ ಹರಿತಲ್ಲ, ಹರಿದಿದ ತಕ್ಷಣನೇ ಪ್ರಾಣ ಹೋಗಿದೆ. ಆದ್ರೆ ಜನಕ್ಕೇನ ಆಸೆ, ಎಲ್ಲಾದ್ರೂ ಒಂದ್ ಕಡೆ ಪ್ರಾಣ ಇರುತ್ತೇನೋ, ಕಾಪಾಡೋಣ ಅಂತ ಎತ್ಕೊಂಡ್ ಬಂದ್ರು. ಡಾಕ್ಟರ್ ಹೇಳಿದ್ರು, ಐ ಆಮ್ ಸೋ ಸಾರಿ, ಮಕ್ಕಳು ಅಲ್ಲಿ ಬಹಳ ಹೊತ್ತಾಯ್ತು ಸತ್ತು. ಹಾಗಾಗಿ 2 ಮಕ್ಕಳು ಸತ್ತು. ಬನ್ನಿ, ಸುದ್ದಿ ಕೇಳಿ ಮಾಸ್ತರು ಅವ್ವಾರಿ ಹೋದರು. ಹುಡುಗಾಟನ ಈಗ ತಾನೇ ಹೇಳಿದೆ, ತುಮಕೂರಂತ ದೊಡ್ಡ ನಗರ ಏನಲ್ಲ, ಪುಟ್ಟು ಹಳ್ಳಿ, ಅದು ಕೂಡ ಅರ್ಥ ಆಯ್ತಲ್ಲ. ಆ ಪುಟ್ಟು ಹಳ್ಳಿಯಲ್ಲಿ ಇಂಥದ್ದೊಂದು ಘಟನೆ ಆಯ್ತು ಅಂದಿದ ತಕ್ಷಣ ಆಲ್ಮೋಸ್ಟ್ ಆಲ್ ಇಂಥ ಘಟನೆಗಳು ಊರು ತುಂಬಾ ಬಹಳ ಬೇಗನೆ ಹೋಗ್ತವೆ. ಮಾಸ್ಟರ್ ಮಕ್ಕಳು 2 ಲಾರಿ ಸಿಕ್ ಸತ್ತೋದ್ 2 ಲಾರಿ ಸಿಕ್ತು. ಈಗ ಮಧ್ಯಾಹ್ನ ಲಾರಿ ಬಂದು ಹೊಡೆತು ನೋಡು, ಹೆಂಗ್ ಬಿದ್ದು ಗೊತ್ತಾ, ಹಿಂಗೆ ಅಂದು ಮೇಷ್ಟ್ರಿಗೆ ಹೋಗಿ ವಿಷಯ ಮುಟ್ರು. ಶಾಲೆಗೆ ಬಂದು ಮಾಸ್ಟ್ರ ಏನಪ್ಪ ಅದು ಹೆಂಗ್ರಿ ನಿಮ್ಗೆ ಹೇಳೋದು, ಏನ್ ಪರವಾಗಿಲ್ಲ ಹೇಳ, ನಿಮ್ಮ 2 ಮಕ್ಕಳು ಲಾರಿ ಸಿಕ್ ಸತ್ತೋಗ್ಬಿಟ್ಟು ಕಂಡ್ರಿ. ಅಯ್ಯೋ ಅಷ್ಟು ಔಹಾರಿ ಹೋದ್ರು. ಏನಂದೆ, ನನ್ನ 2 ಮಕ್ಕಳು ಸತ್ತೋದ್ವಾ ನೋಡಿ. ಹಾಗಾಗಿ ಮಾಸ್ತರ್ ಔಹಾರಿ ಹೋದರು. ನಾನು ಅವರ ಜೊತೆ ಓಡಿದೆ. ಓಡ್ತಾವ್ರೆ. ಯಾರಾದ್ರೂ ಕೇಳಿದೆ, ಯಾಕೆ ಮೇಷ್ಟ್ರಿಗೆ ಓಡ್ತಾವ್ರೆ, ಯಾಕೆ ಮಾಸ್ಟರ್ ಓಡ್ತಾರೆ, ಯಾಕೆ ಮಾಸ್ಟರ್ ಗೊತ್ತಿಲ್ಲ ವಿಷಯ. ಅಯ್ಯೋ ಲಾರಿಗೆ ಸಿಕ್ಕ 2 ಮಕ್ಕಳು ಸತ್ತೋದ್ಬೋದು, ಏನ್ ಎಲ್ಲಾರು ಬಾಯಿರೋ ಅದೇ. ನಾನು ಅವ್ರ ಹಿಂದೆ ಓಡೋದು, ಏನು ನನ್ನ ತಮ್ಮದಿ ಸತ್ತೋದ್ರ. ಹೌದು, ತಮ್ಮಗಳ ರೀತಿಯಲ್ಲೇ ನೋಡ್ಕೊಂಡಿದ್ದೆ. ನನ್ನನ್ನ ಮಗನ ತರನೇ ನೋಡ್ಕೊಂಡಿದ್ರೆ, ಆ ಮಕ್ಕಳು ನನ್ನನ್ನು ಅಣ್ಣನ ತರನೇ ನೋಡ್ಕೊಂಡಿದ್ದಾರೆ. ನಾನು ಅಷ್ಟೇ, ಅವುಗಳನ್ನ ಸ್ವಂತ ತಮ್ಮನ ತರನೇ ನೋಡ್ಕೊಂಡಿದ್ದೆ. ಅಂತ ಮಕ್ಕಳು ಸತ್ತೋದ್ವಾ, ನಾನು ಅವ್ರ ಹಿಂದೆ ಓಡಿ ಹೋದೆ. ಅವ್ವ ಮೂರ್ಛೆ ಹೋಗಿ ಬಿದ್ದಿದ್ದಳು. ಇನ್ನು ಅಷ್ಟೊತ್ತಾಗ್ಲೇ ಮನೆ ವಿಷಯ ತಲುಪಿದೆ. ಒಬ್ರನ್ನ ಹುಡುಗ ಮನೆಗೆ ಹೋಗ, ಅಂಬ ಕರ್ಗೆ ಹೇಳ್ಬೋಗ, ಹುಡುಗ ಮೇಷ್ಟ್ರ ಕರ್ಕೊಂಬೋಗ. 4-5 ಜನ ಕಳಿಸಿದ್ರಲ್ಲ, ಒಂದಿಬ್ರು ಹೋಗಿ ಮೇಷ್ಟ್ರ ಕರ್ಕೊಂಡ್ರೆ, ಒಂದಿಬ್ರು ಹೋಗಿ ಅಂಬವ್ ಕರ್ಕೊಂಡ್ರೆ, ಅಂಬವ್ ಅಂತ ಅಲ್ಲಿಂದಲೇ ಓಡ್ ಬಂದು ನೋಡ್ತಾಳೆ. ಮಕ್ಕಳು 2 ಆಗಿರುವಂತಹ ದೇಹದ ದುಸ್ಥಿತಿಯನ್ನು ನೋಡಿ ಮೂರ್ಛೆ ಬಿದ್ದಳು. ಅಂಬವ್ವ ಮೂರ್ಛೆ ಬಿದ್ದವಳು ಮೇಲೇಳಲಿಲ್ಲ. ನೋಡಿ, ಒಂದು ಸರಿ ಮೂರ್ಛೆ ಬಿದ್ದವಳು ಮೇಲಕ್ಕೆ ಎದ್ದೇಳಲೇ ಇಲ್ಲ ಅಂದ್ರೆ ಅಲ್ಲಿಗೆ ಅವಳ ಜೀವನವೇ ಮುಗ್ದೋಯ್ತು. ಡಾಕ್ಟರ್ ಬಂದು ಪರೀಕ್ಷೆ ಮಾಡ್ತಾರೆ, ಶಿ ಇಸ್ ನೋ ಮೋರ್. ಈಕೆ ಕೂಡ ಬದುಕಿಲ್ಲ, ಈಕೆ ಕೂಡ ಆಘಾತಕ್ಕೆ ಪ್ರಾಣ ಬಿಟ್ಟಿದ್ದಾಳೆ. ಹಾರ್ಟ್ ಅಟ್ಯಾಕ್ ಆಯ್ತು, ಮತ್ತೊಂದಾಯ್ತು, ಏನಾಯ್ತು, ಒಟ್ಟಾರೆ ಸಾಯ್ಲಿಕ್ಕೆ ಒಂದು ಕಾರಣ. ತನ್ನ ಮಕ್ಕಳ ಆ ದಾರುಣವಾದ ಸಾವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದ ಆ ತಾಯಿ ಕ್ಷಣಕ್ಕೆ ಹೃದಯ ಹೊಡ್ಕೊಂಡು ಅವಳು ಕೂಡ ಮೂರ್ಛೆ ಬಂದು ಸತ್ತು. ಎಷ್ಟು ಜನ ಸತ್ರು? 3 ಜನರ ಸಾವು. ಬಿದ್ದವಳ ಮೇಲೆ ಹೇಳಲೇ ಇಲ್ಲ. ಶಾಲೆಗೆ ಶಾಲೆ, ಬಾಜಾರಿಗೆ ಬಾಜಾರ, ಊರಿಗೆ ಊರೇ, ಆಸ್ಪತ್ರೆಗೆ ಓಡಿ ಬಂದಿತ್ತು. ಎಲ್ಲಾದ್ರೂ ಉಂಟಾ? ಸಾಮಾನ್ಯವಾಗಿ ಒಬ್ಬ ಸತ್ರೆ ಊರು ತುಂಬಾ ಜನ ಸೇರ್ಕೊಂಡ್ಬಿಡ್ತಾರೆ ಆಕ್ಸಿಡೆಂಟ್ ಆದಾಗ. 2 ಮಕ್ಕಳಂತೆ. ಅಯ್ಯೋ ಮಕ್ಕಳ, ಆ ಎಳೆ ಮಕ್ಕಳ, ಮೇಷ್ಟ್ರ ಮಕ್ಕಳ,
ಅಷ್ಟೇ ಅಲ್ವಂತೆ ಒಬ್ಬವನ್ನು ಸತ್ತೋದ್ಬಿಟ್ಟು ಅಯ್ಯೋ ಮನೆ ಹಾಳಾಗುವಾಗ ದೇವರೇ ನಿನ್ಗೇನಪ್ಪ ಕಂಡಿಲ್ವೇನಪ್ಪ ಅಂತ ಒಳ್ಳೆ ಜನಕ್ಕೆ ಯಾಕಪ್ಪ ಇಂತ ಕಷ್ಟಪಟ್ಟೆ ಇಡೀ ಊರೇ ಆಸ್ಪತ್ರೆಗೆ ಬಂದಿದ್ದೀವಿ. ಒಂದ್ ಕಡೆ ಪುಡುಪುಡಿ ಆಗಿರುವಂತ ದೇಹದ ಮಕ್ಕಳು, ಇನ್ನೊಂದ್ ಕಡೆ ಹೃದಯ ಬಡ್ಕೊಂಡು ಸತ್ತೋಗಿರುವಂತ ತಾಯಿ. ಆ ಮೂರು ಜನರನ್ನ ನೋಡ್ಲಿಕ್ಕೆ ಇಡೀ ಊರಿನ ಪ್ರತಿಯೊಬ್ಬರು ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಊರೇ ಖಾಲಿ. ಎಲ್ಲ ಎಲ್ಲಿದ್ದಾರೆ? ಆಸ್ಪತ್ರೆಯ ಮುಂದೆ ನಿಂತಿದ್ದಾರೆ. ಬನ್ನಿ. ಆಸ್ಪತ್ರೆಗೆ ಓಡಿ ಬಂದಿತ್ತು. ಇದು ಶವಯಾತ್ರೆ ಆಗಿರಲಿಲ್ಲ, ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು. ಹೌದು, ಶವಯಾತ್ರೆಗೆ ಎಲ್ಲ ಸೈಲೆಂಟ್ ಆಗಿ ಹೋಗ್ಬಿಟ್ಟು ಓದ್ಕೊಂಡು ಒಂದ 500-600 ಜನ ಸಂಬಂಧಿಕರು ಮನೆಯಲ್ಲಿ ಒಂದು 50-60 ಜನ ಸೇರ್ಕೊಂಡು ಸಂಸ್ಕಾರ ಮಾಡ್ತಾರೆ. ನೋಡಿದೀವಿ ನಾವು. ಸಾವಿಗೆ ಅಷ್ಟೊಂದು ಜನ ಸೇರೋದಿಲ್ಲ. ಅದೇ ಮದುವೆ ಆದ್ರೆ ಸಾವಿರಾರು ಜನ ಸೇರಿರ್ತಾರೆ. ಅರ್ಥ ಆಯ್ತಲ್ಲ? ಆದ್ರೆ ಇಲ್ಲಿ 50-60 ಜನ ಅಲ್ಲ, ಇಡೀ ಊರೇ ಇದೆ. ಹೆಂಗ್ ಕಾಣಿಸ್ತಾ ಇತ್ತಪ್ಪ ಅಂದ್ರೆ ಇದು ಸಾವಿನ ಪ್ರಯಾಣ ತರ ಕಾಣ್ತಾ ಇಲ್ಲ, ಸಮಾಧಿಗೆ ಹೋಗ್ತಾ ಇರುವಂತ ಪ್ರಯಾಣ ತರ ಕಾಣ್ತಾ ಇಲ್ಲ. ದೇವರ ಜಾತ್ರೆ. ದೇವರ ಜಾತ್ರೆಯಲ್ಲಿ ಹೆಂಗೆ ಸಂಬಂಧ, ಜಾತಿ, ವರ್ಗ ನೋಡ್ದಾಗ ಎಲ್ಲ ಸೇರ್ಕೊಂತಾರಲ್ಲ, ಆ ಎಲ್ಲ ಸೇರ್ಕೊಂಡು ದೇವರ ಜಾತ್ರೆನ ವೈಭವದಲ್ಲಿ ಮಾಡ್ತಾರಲ್ಲ, ಹಾಗೆ ಇಡೀ ಊರು ಜನನೇ ಸೇರ್ಕೊಂಡು ಅಯ್ಯೋ ಓದ್ವಲ್ಲಪ್ಪ ಮಕ್ಕಳು, ಅಯ್ಯೋ ಅಮ್ಮ ಹೋಗ್ಬಿಟ್ರಲ್ಲಪ್ಪ ಅಂತ ಇಡೀ ಊರು ಜನನೇ ಹೇಳ್ತಾರೆ. ದೇವರ ಜಾತ್ರೆಗೆ ಜನ ಸೇರಿದಂತೆ ಸೇರಿತ್ತು. ನೋಡಿ, ಅಂಬವ್ವ ಅವ್ವನ ಹೆಣದ ಜೊತೆ ಈ ಎರಡು ಹುಡುಗರ ಹೆಣ ಸೇರಿಸಿ ಒಂದೇ ಕುಣಿಯಲ್ಲಿ ಮಲಗಿಸಲಾಯಿತು. ನೋಡಿ, ಅಂಬವ್ವನ ಹೆಣದ ಜೊತೆ ಒಂದು ದೊಡ್ಡ ಗುಂಡಿಯನ್ನ ತಂದಿದ್ದಾರೆ. ಅಂಬವ್ವನ ಹೆಣವನ್ನ ಅಲ್ಲಿ ಆ ಗುಂಡಿಯಲ್ಲಿ ಮಲಗಿಸಿದ್ದಾರೆ. ಎಡಗಡೆಗೊಂದು ಬಲಗಡೆಗೊಂದು, ಮತ್ತೆ ಆ ಮಗುವನ್ನ ಅದೇ ಗುಂಡಿಯಲ್ಲಿ ಮಲಗಿಸಿದ್ದಾರೆ, ಎರಡು ಮಕ್ಕಳನ್ನ. ಆ ದೃಶ್ಯವನ್ನು ನೋಡಿದಾಗ ಎಂತವ್ರಿಗಾದ್ರೂ ಕಣ್ಣೀರು ಬರೋದಿಲ್ವೇ? ಅಯ್ಯೋ, ಬರುವಾಗಲೂ ಅಮ್ಮನ ಜೊತೆ ಬಂದಂತ ಎರಡು ಮಕ್ಕಳು ಅಮ್ಮನ ಜೊತೆನೆ ಹೋಗುವಂತ ಪರಿಸ್ಥಿತಿ ಆಗ್ಬಿಡ್ತಲ್ಲಪ್ಪ, ಭಗವಂತನ ಕಂಡೈತೇನಪ್ಪ, ಬಹಳ ವರ್ಷದ ಮೇಲೆ ಮಕ್ಕಳಾಗಿತ್ತು ಮೇಷ್ಟ್ರಿಗೆ, ಅವನು ಕಿತ್ಕೊಂಡ್ಬಿಟ್ಟಲ್ಲಪ್ಪ, ಹೆಂಡತಿನೂ ಕಿತ್ಕೊಂಡ್ಬಿಟ್ಟಲ್ಲಪ್ಪ. ಛೇ, ಹೃದಯ ಇಲ್ಲ ಯಾರಿಗೆ? ದೇವರಿಗೆ ಕಣ್ಣಿಲ್ಲ, ದೇವರಿಗೆ ಹೃದಯ ಇಲ್ಲ, ದೇವರಿಗೆ ನಿಜವಾಗ್ಲೂ ಒಳ್ಳೆಯ ಮೇಲೆ ಪ್ರೀತಿ ಇಲ್ಲ. ಎಂಥ ಒಳ್ಳೆ ಜನನ ಬಲಿ ತಗೊಂಡ್ಬಿಟ್ಟಪ್ಪ, ದೇವರೇ ಇಲ್ಲ ಅನ್ನೋ ಮಟ್ಟಕ್ಕಾದ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಯಾರಿಗೆ? ದೇವರಿಗೆ. ಶಾಪ ಆಗ್ತಾ ಇದೆ. ಯಾಕಂದ್ರೆ ಇಂಥ ಒಳ್ಳೆ ಜನಕ್ಕಿಂತ ಕರ್ಮವಾಗ್ಬೇಕೆ? ಕೆಟ್ಟವರೆಲ್ಲ ಚೆನ್ನಾಗಿ ಅವರೇ ಆದರ್ಶಗಳನ್ನ ಮೈಗೂಡಿಸಿಕೊಂಡಿದ್ದಂತ ಅಂಬವ್ವ ಮತ್ತು ಮೇಷ್ಟ್ರು ಇಡೀ ಊರಿಗೆ ಎಲ್ಲರಿಗೂ ಬೇಕಾಗಿದ್ದಂತ ಜನ, ಪ್ರತಿಯೊಬ್ಬರು ಅವ್ರನ್ನ ಗೌರವಿಸುವಂತ ಸ್ಥಿತಿಯಲ್ಲಿದ್ದವರು. ಅಂತವ್ರ ಮಕ್ಕಳಿಗೆ ಆಯ್ತು ಅಂತಂದಾಗ ಎಂತವ್ರಿಗಾದ್ರೂ ನಾವು ಆಗ್ಲೇ ಇರ್ತಾರೆ ನೋಡಿ. ಹಾಗಾಗಿ ಎರಡು ಹೆಣಗಳನ್ನ ಸೇರಿಸಿ ಒಂದೇ ಕುಣಿಯಲ್ಲಿ 3 ಹೆಣಗಳನ್ನ, ಅಂದ್ರೆ ಆ ಕಡೆ ಈ ಕಡೆ ಅಮ್ಮನ ಕೈಗಳು ಬೇರೆ, ಎರಡು ಕಡೆ ಒಂದೊಂದು ಮಕ್ಕಳನ್ನ ಮಲಗಿಸಿ ಒಂದೇ ಕುಣಿಯಲ್ಲಿ ಉಣಲಾಯಿತು. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು. ಯಾವ ಮಟ್ಟಕ್ಕಿಂತಪ್ಪ ಅಂದ್ರೆ ಅಲ್ಲಿ ಬಂದವರು ಎಂಥ ಕಲ್ಲು ಹೃದಯದವರು ಕೂಡ ಛೇ ಎಂತ ಕರ್ಮನಪ್ಪ ಇದು, ಏನೇನೆಲ್ಲ ನೋಡ್ಬೇಕಪ್ಪ ಭಗವಂತ, ಯಾಕಪ್ಪ ಇಷ್ಟು ಕಠಿಣ ಆದ್ರೆ, ಆ ಎಳೆ ಮಕ್ಳು ಏನಪ್ಪ ಮಾಡಿದ್ದು, ಒಬ್ಬೊಬ್ಬ ಏನಪ್ಪ ಮಾಡಿದ್ದು, ಅವ್ರಿಗೆ ಯಾಕಪ್ಪ ಇಂತ ಸಾವು ಕೊಟ್ಟೆ ಅಂತ ಪ್ರತಿಯೊಬ್ಬರು ಕಣ್ಣೀರ್ ಹಾಕಿದ್ದಾರೆ. ಅಲ್ಲಿ ಅಳದವರೇ ಪಾಪಿಗಳು. ಅರ್ಥ? ಅಳದಲ್ಲೇ ಯಾರು ಇಲ್ಲ, ಎಲ್ಲರೂ ಅಳ್ತಾ ಇದ್ದಾರೆ. ಅಳ್ಳಿಕ್ಕೆ ಸಂಬಂಧನೇ ಬೇಕಾಗಿಲ್ಲ, ಹೃದಯ ವಿಗ್ರಹವಾದ ಘಟನೆ ಅದು. ಸಣ್ಣ ಮಕ್ಕಳು ಎಂತವ್ರು ಅಳುದರು ಜನ. ಹಾಗಾಗಿ ಅಲ್ಲಿರುವಂತ ದುರ್ಘಟನೆಯನ್ನ ನೋಡಿ, ಅಲ್ಲಿರುವಂತ ಒಂದು ಭಯಂಕರವಾದ ಪರಿಸ್ಥಿತಿಯನ್ನ ನೋಡಿ, ಅಲ್ಲಿದ್ದಂತ ಪ್ರತಿಯೊಬ್ಬರು ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು. ಎಂಥ ಜನರಿಗೆ ಹೆಂಗಾಯ್ತಲ್ಲ ಎಂದು ನೆರೆದ ಜನ ಗೋಳ್ಗರೆದರು. ಎಂಥ ಜನರಿಗೆ ಹೆಂಗಾಯ್ತ್ರಿ, ಪಾಪಿಗಳು ಹೆಂಗವ್ರು ನೋಡಿ, ಪಾಪಿ ಚಿರಾಯಿ ಅನ್ನಂಗ ಅವ್ರು ಚೆನ್ನಾಗಿ ಅವರೇ ಕಂಡ್ರಿ. ಒಳ್ಳೆ ಬರಕ್ಕೆ ಕೊಡ್ಲಿಕ್ಕೆ ನಂಗೆ ಇಂಥ ಜನಕ್ಕೆ ಕಷ್ಟ ಬರ್ಬೇಕಾ? ಭಗವಂತ ಇಂಥವ್ರಿಗೆ ಕಷ್ಟ ಕೊಡ್ಬೇಕಾ? ದೇವ್ರ ಅವನೇ ಏನ್ರಿ? ದೇವ್ರು ಇದ್ದಿದ್ರ 2 ಮಕ್ಕಳ ಜೊತೆ ಅವನು ಕಿತ್ಕೊಂತಿದ್ದೇನ್ರಿ? ನಿಮ್ ಬೇಸ್ಟ್ ಕತೆ ಏನ್ರಿ? ಆ ಮುದ್ದಾದ ಮಕ್ಕಳು ಇನ್ನು ಜಗತ್ತನ್ನೇ ನೋಡಿದಲೇ ಇರುವಂತ ಮುದ್ದಾದ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಟಲ್ಲ, ಛೀ ದೇವ್ರಿಗೆ ಮನ್ಸಿಲ್ಲ ಕಣ್ರಿ, ದೇವ್ರು ಕುರುಡ ಕಣ್ರಿ ಅಂತ ಬರೋರೆಲ್ಲ ಗೊಳೋಂತ ಅಳ್ತಾ ಇದ್ದಾರೆ. ಎಲ್ಲ ಗೊಳಗರಿತಾವ್ರೆ, ಎಲ್ಲ ದುಃಖ ಪಡ್ತಾ ಇದ್ದಾರೆ. ಅಲ್ಲಿ ಇಂಥವನೊಬ್ಬ ಅಳುದಿಲ್ಲ ಅನ್ನಂಗಿಲ್ಲ, ಆ ರೀತಿ ಗೊಳೋಂತ ಅಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಗೋಳಗರೆದವರು ಶಾಸ್ತ್ರಿ ಮಾಸ್ತರು ಉತ್ಸಾಗಿ ಹೋಗಿದ್ದರು. ಸಂಬಂಧ ಇಲ್ದವ್ರ ಕಣ್ಣಲ್ಲೇ ನೀರು ಬರ್ತಾ ಇದೆ ಅಂದ್ರೆ ಇಡೀ ಜೀವನನೇ ಹೆಂಡತಿ ಮಕ್ಕಳು ಅಂತ ತಿಳ್ಕೊಂಡು ಬದುಕ್ತಾ ಇದ್ದಂತ ಬೇಸ್ಟ್ ಕತೆ ಏನಾಗಿರ್ಬೇಕು ಯೋಚನೆ ಮಾಡಿ. ಯಾರೋ ಪಕ್ಕದೂರಿಂದ ಬಂದಿರೋರು ಹೌದಾ,
ಈ ಶಾಸ್ತ್ರಿ ಮಾಸ್ಟರ್ ಮಕ್ಕಳು ಅಯ್ಯೋ ಭಗವಂತ ನೋಡಕ್ಕಾಗಲ್ಲ ಕಣಪ್ಪ, ಛೇ ಯಾಕ್ರಿ ಬೇಕಿಂತ ಕರ್ಮ ಅಂತ ಎಲ್ಲೆಲ್ಲಿಂದಲೋ ಬಂದರು ಅಳ್ತಾ ಇದ್ದಾರೆ ಅಂದಾಗ ಸಮಸ್ಯೆ ಒಳಗಿರುವಂತಹ ಶಾಸ್ತ್ರಿ ಮಾಸ್ತರ್ಗೆ ಇನ್ನೆಂತ ಆಘಾತ ಆಗಿರ್ಬೇಕು ನೀವೇ ಯೋಚನೆ, ಇನ್ನೆಂತ ವಿಪರ್ಯಾಸದ ಬದುಕು ಅವ್ರದ್ದಾಗಿರ್ಬೇಕು ನೀವೇ ಯೋಚನೆ ಬನ್ನಿ. ಹಾಗಾಗಿ ಅಲ್ಲಿ ಶಾಸ್ತ್ರಿ ಮಾಸ್ತರು ಹುಚ್ಚಾಗಿ ಹೋಗಿದ್ದರು. ಮೇಲೆ ಕುದಿಲು ಹರಿದು ಬಿದ್ದಂತೆ, ಸಿಡಿಲು ಬಡಿದಂತೆ ಅವರ ಸ್ಥಿತಿ ಆಗಿತ್ತು. ಆಕಾಶನ ಹರಿದು ಬಿದ್ದೈತೇನೋ, ಬಂದು ಸಿಡಿದು ಧಮಾರದ ಹೊಡಿತೇನೋ ಅನ್ನುವಂತಹ ದುಸ್ಥಿತಿಯಲ್ಲಿ ಶ್ರೇಷ್ಠರು ಒಂದು ರೀತಿ ನಿರ್ಲಿಪ್ತವಾಗಿ ಕೋಮಾ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೆ ಹೇಳಕ್ಕೂ ಆಗ್ತಾ ಇಲ್ಲ, ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಒಟ್ಟಾರೆ ಅವರಿಗೆ ಜೀವನವೇ ಬೇಕಾಗಿಲ್ಲ. ಮಣ್ಣಾಗಿ 6 ತಿಂಗಳಾಯಿತು. ಆಯ್ತು, ಶಾಸ್ತ್ರಿ ಮಾಸ್ತರ ಹೆಂಡತಿ ಮತ್ತು ಮಕ್ಕಳು ಮಣ್ಣಾಗಿ ಇಲ್ಲಿಗೆ 6 ತಿಂಗಳಾಯ್ತು. 6 ತಿಂಗಳಾಗಿ ಹಾಸಿಗೆ ಹಿಡಿದ ಮಾಸ್ಟರು ಶಾಲೆಗೆ ಬರಲೇ ಇಲ್ಲ. ಎಂತಾಗ್ಬಿಟ್ರಪ್ಪ ಅಂದ್ರೆ ಏನಕ್ಕೆ ಬೇಕು, ನಾನು ಯಾವ ಶಾಲೆಗೆ ಹೋಗ್ಬೇಕು, ಯಾರು ಪಾಠ ಮಾಡಬೇಕು, ಯಾರಿಗೋಸ್ಕರ ಬದುಕಬೇಕು, ನನಗೆ ಯಾರು ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅನಾಥ ಆಗೋಗ್ಬಿಟ್ಟೆ, ಇದ್ದವ್ರು ಎಲ್ಲರನ್ನೂ ಕಳ್ಕೊಂಡು ನಾನು ವಿಕಾರಿ ಆಗೋಗ್ಬಿಟ್ಟೆ. ಹಾಗಾಗಿ 6 ತಿಂಗಳಾಯ್ತು ಹಾಸಿಗೆ ಬಿಟ್ಟು ಎದ್ದೇಳಲಿಲ್ಲ. ಆ ಚಿಂತೆ ಅವ್ರು ಬಿಡ್ಲಿಲ್ಲ. ಚಿಂತೆಯಲ್ಲಿ ಸ್ವರ್ಗಿ ಕೃಷವಾಗೋದು, ಶಾಲೆ ಕಡೆ ಬರೋದನ್ನೇ ಬಿಟ್ಟು ಶಾಲೆಗೂ ಬರ್ಲಿಲ್ಲ, ಕೆಲಸನೂ ಬಿಟ್ಟು. ನೋಡಿ, ಮನೆಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ಕೊನೆಗೆ ಬಹಳ ಯೋಚನೆ ಮಾಡಿದ್ರು, ಎಂತಾದ್ರೂ ಮಾಡಿ ಈ ಸಾವನ್ನ ನಾನು ತುಂಬಬೇಕು, ಈ ಶೂನ್ಯವನ್ನ ನಾನು ಸರಿ ಮಾಡ್ಬೇಕು, ಭಗವಂತ ಮಾಡಿರೋ ಅನ್ಯಾಯಕ್ಕೆ ಪ್ರತಿಯಾಗಿ ನಾನೇನಾದ್ರೂ ಒಂದು ಸಮಾಜಕ್ಕೆ ಕೊಡ್ಲೇಬೇಕು ಅಂತ ಯೋಚನೆ ಮಾಡಿ ನಾನೇನ್ ಮಾಡೋಣ ಅಂತ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದ್ರು. ಒಂದು ಡಿಸೈಡ್ ಮಾಡೋದು. ಇನ್ನೂ 10 ವರ್ಷ ಸೇವೆ ಇತ್ತು. ಅಲ್ಲಿಗೆ ಅವ್ರಿಗೆ 50 ವರ್ಷ. ಮಕ್ಕಳು ಸತ್ತಾಗ ಎಷ್ಟು? 50 ವರ್ಷ. 10 ವರ್ಷ ಸೇವೆ ಇತ್ತು ಅಂದ್ರೆ ಏನರ್ಥ? ಅವ್ರಿಗೆ ಅವಾಗ 50 ವರ್ಷ ವಯಸ್ಸು. ಅವ್ರಿಗೆ ರಿಟೈರ್ಮೆಂಟ್ ವಯಸ್ಸು ಎಷ್ಟು? 60 ವರ್ಷ. ಇನ್ನು 10 ವರ್ಷ ಇತ್ತು ಅಂದ್ರೆ ಈಗ ಅವ್ರಿಗೆ ಎಷ್ಟು ವಯಸ್ಸು? 50 ವರ್ಷ. 50 ವರ್ಷ ಅವರು ಯೋಚನೆ ಮಾಡ್ತಾರೆ, ಇನ್ನೂ 10 ವರ್ಷ ನನಗೆ ಸೇವೆ ಇದೆ, 10 ವರ್ಷ ನಾನು ಕೆಲಸ ಮಾಡಬಹುದು, ಆದ್ರೆ ಆ ಕೆಲಸ ಬೇಡ. ಅದಕ್ಕೇನ್ ಮಾಡಿದ್ರು? ಇನ್ನೂ 10 ವರ್ಷ ಸೇವೆ ಇತ್ತು, ಅದಕ್ಕೇನ್ ಮಾಡಿದ್ರು? ತಾವೇ ನಿವೃತ್ತಿಗೆ ಅರ್ಜಿ ಹಾಕಿದರು. ನನಗೆ ವಾಲಂಟಿಯರ್ ರಿಟೈರ್ಮೆಂಟ್ ಕೊಡಿ. ಅರ್ಥ ಆಯ್ತಾ? ಸ್ವಯಂ ನಿವೃತ್ತಿ ಅಂತ ಕರಿತೀನಿ. 20 ವರ್ಷ ಸರ್ವಿಸ್ ಮಾಡಿದ್ಮೇಲೆ ನಾವ್ ಯಾವಾಗ ಬೇಕಾದ್ರೂ ಸ್ವಯಂ ನಿವೃತ್ತಿ ತಗೊಂಡ್ರೆ ಸರ್ಕಾರದಿಂದ ಬೆನಿಫಿಟ್ ಬರುತ್ತೆ. ಯಾಕಂದ್ರೆ ಅಷ್ಟು ವರ್ಷ ಸರ್ವಿಸ್ ಮಾಡಿರ್ತಾರಲ್ಲ, ಆ ಸರ್ವಿಸಿಗೆ ತಕ್ಕಂತೆ ಸರ್ಕಾರ ಅವ್ರಿಗೆ ಒಂದಷ್ಟು ದೊಡ್ಡ ಮೊತ್ತದ ಹಣವನ್ನ ಕೊಡುತ್ತೆ. ಈಗಲೂ ಇದೆ. 40 ವರ್ಷನೇ ಇದೆಯಾ ಸರ್? ರಿಟೈರ್ಮೆಂಟ್ ಏಜ್ ಅವಾಗಿಂದ 60 ವರ್ಷನೇ ಇದೆಯಾ ಸರ್? 58 ಇತ್ತು, 60 ಆಯ್ತು, ಒಂದ್ಸರಿ 62 ಆಯ್ತು, ಮತ್ತೆ 58 ಆಯ್ತು, ಈಗ 60 ಇದೆ. ಸದ್ಯಕ್ಕೆ ಈಗ 60 ಇದೆ. ಅರ್ಥ ಆಯ್ತಲ್ಲ? ಬನ್ನಿ. ಸರಿ, ಆ ನಿರ್ಧಾರಕ್ಕೆ ಏನ್ ನಿರ್ಧಾರ? ಇನ್ನೂ 10 ವರ್ಷ ಸೇವೆಯನ್ನ ನಿವೃತ್ತಿಯನ್ನು ತಗೊಂಡ್ಬಿಡೋಣ. ಆ ನಿವೃತ್ತಿಯಿಂದ ಒಂದಷ್ಟು ದುಡ್ಡು ಬರುತ್ತೆ. ಸರ್, ದುಡ್ಡಿನ ಮೇಲೆ ಆಸೆನಾ? ಖಂಡಿತ ಇಲ್ಲ. ನೋಡಿ, ಅರ್ಜಿಗೆ ನಿವೃತ್ತಿಗೆ ಅರ್ಜಿ ಹಾಕಿದರು. ಹೆಂಡತಿ ಹೆಸರಿನಲ್ಲಿ, ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದರು. ಇನ್ನು ಹೆಂಡತಿ ಹೆಸರಲ್ಲಿ ಒಂದಷ್ಟು LIC ಮಾಡಿಸಿದ್ರು, ಮಕ್ಕಳ ಹೆಸರಲ್ಲಿ ಒಂದಷ್ಟು LIC ಮಾಡಿಸಿದ್ರು, ಬ್ಯಾಂಕ್ ಅಲ್ಲಿ ಒಂದಷ್ಟು ಪುಡಿಗಾಸಿತ್ತು. ಆ ದುಡ್ಡು ತಗೊಂಡ್ರು, ಮಕ್ಕಳ ದುಡ್ಡು ತಗೊಂಡ್ರು, ಹೆಂಡತಿ ದುಡ್ಡು ತಗೊಂಡ್ರು. ಕೆಲಸ ಬಿಟ್ರಲ್ಲ, ಆ ಕೆಲಸ ಬಿಟ್ಟಿದ್ದಕ್ಕೆ ಒಂದಷ್ಟು ದುಡ್ಡು ಬಂತು. ಅರ್ಥ ಆಯ್ತಲ್ಲ? ನೋಡಿ, ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ನಿವೃತ್ತಿ ತಗೊಂಡ್ರಲ್ಲ, 10 ವರ್ಷ ಸರ್ವಿಸ್ ಅನ್ನ ಬಿಟ್ಕೊಟ್ರಲ್ಲ, ಆ ಬಿಟ್ಕೊಟ್ಟದಕ್ಕೆ ಕಾಂಪನ್ಸೇಷನ್ ಆಗಿ ಸರ್ಕಾರ ಒಂದಷ್ಟು ದುಡ್ಡು ಕೊಡ್ತಲ್ಲ, ಆ ದುಡ್ಡು, LIC ದುಡ್ಡು, ಮಕ್ಕಳ LIC ದುಡ್ಡು, ಹೆಂಡತಿ ದುಡ್ಡು, ಬ್ಯಾಂಕ್ ದುಡ್ಡು ಎಲ್ಲ ಒಂದ್ ಕಡೆ ಸೇರಿಸ್ಕೊಂಡು ತಾವಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು. ಅಷ್ಟು ದುಡ್ಡನ್ನು ಸೇರಿಸಿ ಏನ್ ಮಾಡಿದ್ರು? ತಾವು ಬಾಡಿಗೆಗಿದ್ರಲ್ಲ, ತನ್ನ ಮಕ್ಕಳನ್ನ ಕಳ್ಕೊಂಡಂತ ಮನೆ, ತನ್ನ ಹೆಂಡತಿಯನ್ನ ಬಿಟ್ಕೊಟ್ಟಂತ ಮನೆ, ತನ್ನ ದಾರುಣ ಕತ್ತಲೆಗೆ ಕಾರಣವಾದ ಮನೆ, ತನ್ನ ಬದುಕನ್ನ ಕೊನೆಯ ಕ್ಷಣದವರೆಗೂ ಕಳೆಯಬೇಕಾಗಿರುವ ಮನೆ, ಅದು ದೌರ್ಭಾಗ್ಯಕ್ಕೆ ಅವರು ಬಾಡಿಗೆ ಮನೆ ಆಯ್ತು. ಆ ಬಾಡಿಗೆ ಮನೆಯನ್ನ ತಾವೇ ಸ್ವಂತಕ್ಕೆ ಕೊಂಡುಕೊಂಡ್ರು. ಆ ನೆನಪಿರ್ಲಿ, ಇದೇ ಮನೆಯಲ್ಲೇ ನನ್ನ ಎಲ್ಲದನ್ನು ಕಳ್ಕೊಂಡಿದ್ದೀನಿ, ಇದೇ ಮನೆಯಲ್ಲಿ ನನ್ನ ಪ್ರಾಣ ಹೋಗೋ ತನಕ ಇರ್ತೀನಿ ಅಂತ ಏನ್ ಮಾಡಿದ್ರು? ಎಲ್ಲದನ್ನು ದುಡ್ಡನ್ನ ಒಂದು ಕಡೆ ಸೇರಿಸಿ ತನ್ನ ಬಾಡಿಗೆ ಮನೆಯನ್ನೇ ಸ್ವಂತಕ್ಕೆ ತೆಗೆದುಕೊಂಡ್ರು. ನೋಡಿ, ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು.
ಅನಾಥ ಬಾಲಕರ ಆಶ್ರಮ ಎಂದು ಬೋರ್ಡ್ ಬರೆಸಿ ಮನೆ ಮುಂದೆ ಹಾಕಿದರು. ನೋಡಿ, ಅನಾಥ ಬಾಲಕರ ಆಶ್ರಮ ಅಂತ ಬೋರ್ಡ್ ಬರ್ಸ್ ಹಾಕೋದು. ಮನೆ ಕೊಂಡ್ಕೊಂಡು ಅವ್ರೇನು ಆರಾಮಾಗಿರ್ಲಿಲ್ಲ. ಬಾಡಿಗೆ ಮನೆ ಅಂತಂದ್ರೆ ಆಶ್ರಮ ಮಾಡಕ್ ಬಿಡೋದಿಲ್ಲ. ಕೊಯ್ಲಿ ಅಂತರ್ನೆಲ್ಲ ತಂದಿಟ್ಕೊಂತೀರಾ ಹಂಗೆ ಹಿಂಗೆ ಅನ್ನುವಂತ ಇರ್ತಾವ. ಅದಕ್ಕೇನ್ ಮಾಡಿದ್ರು, ಅದೇ ಮನೆಯನ್ನ ಸ್ವಂತ ತಗೊಂಡ್ರು. ಆ ಸ್ವಂತ ಮನೆಯಲ್ಲೇ ಅನಾಥಾಶ್ರಮವನ್ನು ಮಾಡಿದ್ರು. ಯಾಕೆ ಅಂದ್ರೆ, ನಾನು ಅನಾಥ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನಾನು ಅನಾಥ, ನನ್ನಂತ ಎಲ್ಲ ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಟ್ಕೊಡ್ಬೋದು, ಅವ್ರ ಜೀವನಕ್ಕೊಂದು ಮಾದರಿ ಕೊಡ್ಬೋದು. ನನ್ನ ಮಕ್ಕಳು ಸತ್ರೆ ಇರುತ್ತೆ ಅಂತ ಅನಾಥ ಮಕ್ಕಳಿಗೆ ನಾನು ಜೀವನ ಕೊಡೋದ್ರಿಂದ ಬದುಕು ಸಾರ್ಥಕವಾಗುತ್ತೆ ಅಂತ ಅವತ್ತಿಗೆ ಅನಾಥಾಶ್ರಮವನ್ನು ನಡೆಸುವಂತ ಮುಂಚೂಣಿಯಲ್ಲಿ ನಿಂತು. ನೋಡಿ, ಬೋರ್ಡ್ ಬರೆಸಿ ಮನೆ ಮುಂದೆ ಹಾಕಿದರು. ಎಲ್ಲಿ ಏನಪ್ಪಾ ಅದು, ಅಲ್ಲೇ ಅಂತಾರ, ಅಲ್ಲ ಶಾಲೆ ಅಲ್ವಾ? ಶಾಲೆ ಓದುತ್ತಿರುವ ನಿರ್ಗತಿಕ ಬಡವ ಅನಾಥ ಮಕ್ಕಳಿಗೆ ಸೇರಿಸಿಕೊಂಡು ಅವರ ಊಟ, ವಸತಿ, ಬಟ್ಟೆ, ಪಾಠಿ, ಪುಸ್ತಕಗಳ ಖರ್ಚು ನೋಡಿಕೊಳ್ಳುತ್ತಾ. ನೋಡಿ, ಶಾಲೆ ಓದಲಿಕ್ಕೆ ಬರುವಂತಹ ಬಡ ವಿದ್ಯಾರ್ಥಿಗಳು, ತಂದೆ ತಾಯಿ ಇಲ್ಲದಂತ ವಿದ್ಯಾರ್ಥಿಗಳು, ಅತ್ಯಂತ ಬಡತನದ ದಾರುಣ ಸ್ಥಿತಿಯಲ್ಲಿರುವಂತ ವಿದ್ಯಾರ್ಥಿಗಳು ಅಂತವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಇಟ್ಕೊಂತಾ ಇದ್ರು. ಅವ್ರಿಗೆ ಪುಸ್ತಕ ಕೊಡಿಸ್ತಾ ಇದ್ರು, ಬಳಪ ಕೊಡಿಸ್ತಾ ಇದ್ರು, ಸ್ಲೇಟ್ ಕೊಡಿಸ್ತಾ ಇದ್ರು, ಓದಕ್ ಬೇಕಾದ ಪರಿಕರಗಳನ್ನ ಕೊಡಿಸ್ತಾ ಇದ್ರು. ಇನ್ನೇನ್ ಸರ್ಕಾರಿ ಶಾಲೆ ಇದ್ದೇ ಇತ್ತು ಆ ಊರಲ್ಲಿ. ಸರ್ಕಾರಿ ಶಾಲೆ ಇದ್ದಾಗ ಕಡಿಮೆ ಮೊತ್ತದ ಫೀಸ್ ಅನ್ನ ಕಟ್ಟಬೇಕಿತ್ತು. ಆ ಮೊತ್ತವನ್ನು ಇವರೇ ಕಟ್ತಾ ಇದ್ರು. ಒಟ್ಟಾರೆ ಆ ಮಕ್ಕಳಿಗೆ 2 ಹೊತ್ತು ಊಟ ಮತ್ತು ಮೈ ತುಂಬ ಬಟ್ಟೆ, ಓದ್ಲಿಕ್ಕೆ ಬೇಕಾಗಿರೋ ಪರಿಕರಗಳು ಮತ್ತು ಓದಿಸ್ಲಿಕ್ಕೆ ಬೇಕಾಗೋ ಶಾಲೆ ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಟ್ರು. ತಮ್ಮ ದುಡ್ಡಿತ್ತಲ್ಲ, ಆ ದುಡ್ಡಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬಹಳಷ್ಟು ಮಕ್ಕಳನ್ನ ಅಲ್ಲಿ ಉತ್ತಮವಾದಂತ ನಾಗರಿಕರನ್ನಾಗಿ ಮಾಡುವಂತ ಪ್ರಕ್ರಿಯೆಯಲ್ಲಿ ತೊಡಕೊಂಡ್ರು. ನೋಡಿ, ಅನಾಥ ಮಕ್ಕಳಿಗೆ ಸೇರಿಸಿಕೊಂಡು ಅವರ ಊಟದ ವ್ಯವಸ್ಥೆ ಮಾಡಿದ್ರು. ವಸತಿ, ಅವ್ರಿಗೆ ಬಟ್ಟೆ, ಅವ್ರ ಇರ್ಲಿಕ್ಕೆ ಜಾಗ ಮತ್ತು ಬಟ್ಟೆ, ಅವ್ರಿಗೆ ಬೇಕಾದ ಬಟ್ಟೆಗಳು ಮತ್ತು ಪಾಠ್ಯ ಪುಸ್ತಕ, ಪಾಠ್ಯ ಅಂದ್ರೆ ಸ್ಲೇಟು ಮತ್ತು ಪುಸ್ತಕಗಳು, ಬಳಪ ಇತ್ಯಾದಿ ಈ ಎಲ್ಲವನ್ನ ಖರ್ಚುಗಳನ್ನ ನೋಡಿಕೊಂಡರು. ಇವರೇ ಸ್ವಂತ ಖರ್ಚಲ್ಲಿ ಅವೆಲ್ಲವನ್ನ ನಿಭಾಯಿಸತೊಡಗಿದ್ರು. ಅವರಲ್ಲಿ ನನ್ನ ಹೆಂಡತಿ ಮಕ್ಕಳ ನೋವನ್ನು, ಸಾವನ್ನು, ನಲಿವು, ಸಿಹಿಯನ್ನಾಗಿ ಮಾಡತೊಡಗಿದರು. ನೋಡಿ, ಆ ಆನಂದದಲ್ಲಿ, ಆ ಕೆಲಸದಲ್ಲಿ, ಆ ಮಕ್ಕಳಿಗೆ ಅಭ್ಯುದಯವನ್ನು ಕೊಡುವಂತ ಆ ಒಂದು ಪ್ರಕ್ರಿಯೆಯಲ್ಲಿ ತನ್ನ ಹೆಂಡತಿಯನ್ನ ಕಳ್ಕೊಂಡಂತ, ತನ್ನ ಮಕ್ಕಳನ್ನ ಕಳ್ಕೊಂಡಂತ ನೋವಿತ್ತಲ್ಲ, ಆ ನೋವನ್ನ ನಲಿವನ್ನಾಗಿಸ್ಕೊಂತ, ಅರ್ಥಕ್ಕಲ್ಲ, ಆ ಒಂದು ಸಂಕಟವನ್ನ ಆನಂದವನ್ನಾಗಿಸ್ಕೊಂತ ಆ ಮಕ್ಕಳ ನಗುವಿನಲ್ಲಿ ತನ್ನ ನಗುವನ್ನ ಕಾಣ್ತಾ ಬದುಕನ್ನ ಸಮರ್ಪಿಸಿ ಆ ಬಡ ಮಕ್ಕಳ, ಅನಾಥ ಮಕ್ಕಳ ಅಭ್ಯುದಯಕ್ಕೆ ತಮ್ಮ ಬದುಕನ್ನ ಪಣವಾಗಿಟ್ಟು ಟೊಂಕ ಕಟ್ಟಿ ನಿಂತರು. ಅರ್ಥ ಆಯ್ತಲ್ಲ? ನೋಡಿ, ಹಾಗಾಗಿ ತಮ್ಮ ಮಕ್ಕಳ ಸಾವು ಮತ್ತು ನೋವನ್ನ ನಲಿವು ಸಿಹಿಯನ್ನಾಗಿ ಮಾಡತೊಡಗಿದರು. ಅಲ್ಲಿ ತಮ್ಮ ನಗುವನ್ನ ಕಂಡುಕೊಂಡ್ರು. ಆ ಮಕ್ಕಳ ನಗುವಿನಲ್ಲಿ ತಮ್ಮ ನಗು, ಆ ಮಕ್ಕಳ ಬೆಳವಣಿಗೆಯಲ್ಲಿ ತನ್ನ ಬೆಳವಣಿಗೆ, ಆ ಮಕ್ಕಳ ಪ್ರೀತಿಯಲ್ಲಿ ತನ್ನ ಪ್ರೀತಿಯನ್ನ ಕಂಡುಕೊಂಡು ಇವರೇ ನನ್ನ ಮಕ್ಕಳು ಅಂತ ಸಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕಂಪನಿ ಬೊಂಬು ಊದಿತು. ಕಣ್ಣು ಕೇಳಿ ಎಚ್ಚರವಾಯಿತು. ಒಂದ್ ಕಡೆ ಅಂತ ಸೈರನ್ ಆಯ್ತು. ಕಂಪನಿ ಬೊಂಬು ಅಂದ್ರೆ ಫ್ಯಾಕ್ಟ್ರಿ ಸೈರನ್ ಅಂತ ಅಷ್ಟೇ, ಮತ್ತೇನಿಲ್ಲ. ಕಂಪನಿ ಅಂದ್ರೆ ಫ್ಯಾಕ್ಟ್ರಿ ಅಂತ. ಬೊಂಬು ಊದಿತ್ತು ಅಂದ್ರೆ ಸೈರನ್ ಊತು ಅಂತ. ಸೈರನ್ ಅನ್ನೋದು ಗೊತ್ತಲ್ಲ, HMT ಈಗಲೂ ಕೂಡ ಸೈರನ್ ಆಗ್ತಾ ಇರುತ್ತೆ. ಸೈರನ್ ಜೋರಾಗಿ ಸೈರನ್ ಶಬ್ದ ಮಾಡ್ತು ಅಂದ್ರೆ ಅರ್ಥ 5 ಗಂಟೆ ಬೆಳಗಿನ ಜಾವ, ಫಸ್ಟ್ನೇ ಶಿಫ್ಟ್ ಕಂಪ್ಲೀಟ್ ಆಯ್ತು. ಫಸ್ಟ್ ಶಿಫ್ಟ್ ಪ್ರಾರಂಭ ಆಯ್ತು ಅಂತ ಅರ್ಥ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಫಸ್ಟ್ ಶಿಫ್ಟ್, 2 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಸೆಕೆಂಡ್ ಶಿಫ್ಟ್, ರಾತ್ರಿ 7ರಿಂದ ಬೆಳಗಿನ ಜಾವ 5 ಗಂಟೆ ತನಕ ನೈಟ್ ಶಿಫ್ಟ್. ಅರ್ಥ ಆಯ್ತಲ್ಲ? ಕಂಪನಿ ಬೊಂಬು ಊದಿತು. ಸರಿ, ಎಚ್ಚರವಾಯ್ತು. ಅಲ್ಲಿಗೆ ಕಲ್ಪನೆಯ ಲೋಕದಲ್ಲಿದ್ದಂತ ಹಳೆಯ ನೆನಪುಗಳ ಸುಳಿಯಲ್ಲಿ ಸಿಲುಕೊಂಡಿದ್ದಂತ ನನಗೆ ಆ ಕಂಪನಿ ಊದಿದ್ದ ಬೊಂಬು ಕೇಳಿದ ತಕ್ಷಣ ಎಚ್ಚರ ಆಯ್ತು. ನಾನು ಎಲ್ಲಿದ್ದೀನಿ ಅವಾಗ? ಮನೇಲಿದ್ದೀನ? ಸ್ಕೂಲ್ ಸ್ಕೂಲಲ್ಲಿ ಕುತ್ಕೊಂಡು ನಿದ್ದೆ ಬರ್ಲಿಲ್ವಲ್ಲ? ಆ ರಾತ್ರಿ ಹೊತ್ತು ನಿದ್ದೆ ಬರ್ತಲೇ ಇದ್ದಾಗ ಸೂಡಿ ಮೇಷ್ಟ್ರು, ಲಾಲಾ ಮೇಷ್ಟ್ರು, ದೇಶಪಾಂಡೆ ಮೇಷ್ಟ್ರು, ಬೇಂದ್ರೆ, ಕಾವ್ಯಾನಂದ, ಬೀಚಿ, ಏಕಪಾತ್ರಾಭಿನಯ, ಅನೇಕ ಸ್ಪರ್ಧೆಗಳು ಎಲ್ಲ ನೆನಪಿಸ್ಕೊಂತ ಶಾಸ್ತ್ರಿ ಮಾಸ್ತರ್ ನೆನಪು ಬಂತು. ಶಾಸ್ತ್ರಿ ಮಾಸ್ತರ್ ನೆನಪಿಗೆ ಬಂದಾಗ ಅಂಬವ್ವ ನೆನಪಿಗೆ ಬಂದ್ಲು. ಊರಲ್ಲಿ ದನ ಕಾಯ್ತಾ ಇದ್ದಿದ್ದು, ಅಲ್ಲಿಂದ ಕರ್ಕೊಂಡ್ಬಂದು ಅವ್ರ ಮನೆಗೆ ಕೊಟ್ಟಿದ್ದು, ಮತ್ತೆ ನನ್ನನ್ನು ವಿದ್ಯಾರ್ಥಿಯನ್ನಾಗಿ ಮಾಡಿದ್ದು, ಶಾಬಾದಿಗೆ ಜೊತೆಲೆ ಕರ್ಕೊಂಡ್ ಬಂದಿದ್ದು, ಅವ್ರ ಮಕ್ಕಳು ಹುಟ್ಟಿದ ಮೇಲೂ ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದು. ದೌರ್ಭಾಗ್ಯವಶಾತ್ ಒಂದು ದಿವಸ ಆ ಮಕ್ಕಳು ಮತ್ತು ಒಬ್ಬವ್ವ ಸತ್ತೋಗಿದ್ದು, ಆ ಸತ್ತ ನೋವಲ್ಲಿ ಅವರು 6 ತಿಂಗಳು ಹಾಸಿಗೆ ಹಿಡಿದಿದ್ದು, ಕೊನೆಗೆ ನಿರ್ಧಾರ ಮಾಡಿ ತನ್ನ ಅಷ್ಟು ಆಸ್ತಿಯನ್ನ ಒಂದ್ ಕಡೆ ತಂದು ಇಡೀ ಮನೆಯನ್ನ ಕೊಂಡ್ಕೊಂಡಿದ್ದು, ಮನೆಯಲ್ಲಿ
ಬಾಲಕರ ಅನಾಥಾಶ್ರಮ ಅಂತ ಬೋರ್ಡ್ ಹಾಕ್ಸಿದ್ದು, ಆ ಬಾಲಕರ ಅಭ್ಯುದಯಕ್ಕಾಗಿ ತನ್ನ ಬದುಕನ್ನು ಮುಡುಪಾಗಿಟ್ಟಿದ್ದು, ಅವರ ನಗುವಲ್ಲಿ ಇವರ ನಗುವನ್ನು ಕಂಡದ್ದು, ಅವರ ಆನಂದದಲ್ಲಿ ಆ ಮಕ್ಕಳ ಆನಂದದಲ್ಲಿ ಇವರ ಆನಂದವನ್ನು ಕಂಡದ್ದು. ಇದೆಲ್ಲ ಯೋಚನೆ ಮಾಡ್ತಾ 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 ಇದ್ದಾಗ ನನಗೆ ಪಟ್ಟನೆ 5 ಗಂಟೆ ಸೇರ ಪಡಿತು, ಅಲ್ಲಿಗೆ ಬೆಳಕರಿತು. ಅಲ್ಲಿಗೆ ಅರ್ಥ, ಇಡೀ ರಾತ್ರಿ ನಾನು ಏನ್ ಮಾಡಿದೀನಿ ಕೂತ್ಕೊಂಡು ಹಳೆ ನೆನಪುಗಳನ್ನ ಬಿಚ್ಚಿಕೊಂಡಿದ್ದೀನಿ. ಯಾಕೆ ಅಂದ್ರೆ ನಾನು ಕೂತಿರೋದು ಹಳೆ ನೆನಪುಗಳನ್ನ ಬಿಚ್ಚುವ ಶಾಲೆಯಲ್ಲಿ, ನನ್ನ ಬಾಲ್ಯದ ದಿನಗಳನ್ನ ಕಳೆದ ಶಾಲೆಯಲ್ಲಿ ಕೂತಿದ್ರಿಂದ ನನಗೆಲ್ಲ ಹಳೆ ನೆನಪುಗಳು ಒಂದೊಂದೇ 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 ಬಂದ್ಬಿಡ್ತು. ಅದ್ರ ಜೊತೆಗೆ ಶಾಸ್ತ್ರಿ ಮಾಸ್ಟರ್ ವಿಚಾರವೂ ಬಂತು. ಸರಿ, ಬೊಂಬು ಓದಿದ ತಕ್ಷಣ ಎಚ್ಚರ ಆಯ್ತು, ಅಯ್ಯೋ ಅಲ್ಲೇ 5 ಗಂಟೆ ಆಗೋಕೆ, ಬೆಳಕರಿತು, ಈಗ ನಾನು ಹೋಗ್ಬೋದಲ್ಲ? ಬೆಳಕರಿತಲ್ವಾ? ಬೆಳಕರಿತು ಅಂದ್ರೆ ಈಗ ನಾನು ಹೋಗ್ಬೇಕಲ್ವಾ? ಅಣ್ಣ ಬೇರೆ ಟೆಲಿಗ್ರಾಮ್ ಮಾಡಿದ್ದಾರೆ, ಶಾರ್ಟ್ ಇಮಿಡಿಯೇಟ್ಲಿ ಅಂತ ಟೆಲಿಗ್ರಾಮ್ ಮಾಡಿದ್ದಾರೆ, ಅಂದ ಮೇಲೆ ನಾನು ಹೋಗಿ ನೋಡ್ಬೇಕಲ್ವಾ? ಅದಕ್ಕೆ ಸರ್ ಮಳೆ ನಿಲ್ತ ಸರ್. ಸರ್ ಮಳೆ ನಿಲ್ತ ಸರ್. ಮಳೆ ನಿಲ್ತ? ನಿನಗೆ ಕಾಣಿಸ್ತಾ ಐತೆ? ಶಬ್ದ ಗೊತ್ತಾಯ್ತಾ ಸರ್? ಆ ಮಳೆ ಅಲ್ಲ ಸರ್, ಅಲ್ಲಿತ್ತಲ್ಲ ಸರ್, ಇದು ಲೆಸನ್ ಆಗಿ ಸರ್. ಸರ್ ಸ್ಕೂಲಿಗೆ ಬರಕ್ ಮುಂಚೆನೆ ನಿಂತೋಯ್ತು. ಬರಕ್ಕಿನ ಮುಂಚೆ ಸ್ಟೇಷನ್ ಬಿಟ್ಟಾಗ್ಲೇ ಮಳೆ ನಿಂತೈತೆ. ದೌರ್ಭಾಗ್ಯ ಏನ್ ಗೊತ್ತಾ, ಇಲ್ಲೂ ಮಳೆ ಬರ್ತಾ ಇದೆ. ಹೌದು ಸರ್. ಕ್ಲಾಸ್ ಮಾಡ್ತಾ ಇದ್ದೀನಿ, ಆಚೆ ಕಡೆ ಧೋ ಅಂತ ಮಳೆ ಸುರಿತಾ ಇದೆ. ನಾನೆಲ್ಲ ಆ ಮಳೆ ಕೇಳ್ತಾ ಇದ್ದೀನಿ ನೋಡ್ಕೊಂಡೆ, ಅದಕ್ಕೆ ಗೊತ್ತಾಯ್ತಾ ಅಂತ. ಆಕ್ಚುಲಿ ಮಿಸ್ ಮಾಡ್ಕೋಬೇಡ, ಮಳೆ ನಿಂತ ಮೇಲೆ ಅವ್ರು ಶಾಲೆಗೆ ಹೋಗಿದ್ರು, ನೆನ್ಪಿದ್ಯಾ? ಹೌದು ಸರ್. ಆಕಾಶ ಮಳೆ ಧೋ ಅಂತ ಸುರಿದು ಆಕಾಶ ಭೂಮಿಯನ್ನ ಒಂದು ಮಾಡಿತ್ತು. ಮಳೆ ನಿಂತಿತ್ತು, ಎಲ್ಲರೂ ಅಲ್ಲಲ್ಲೇ ಮಲಿಕೊಂಡ್ರು. ನಾನೀಗ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಶಾಲೆಗೆ ಹೋಗಿದ್ದೆ, ನೆನ್ಪಿದ್ಯಾ? ಸರ್ ಕರೆಕ್ಟ್. ಹಂಗಾಗಿ ಮಳೆ ನಿಂತಿದೆ. ಆದ್ರೆ ಎಸ್ಪಿಜೆ ಪಾಠ ಮಾಡೋವಾಗ ಮಳೆ ಬರ್ತಾ ಇದೆ. ಎಲ್ಲಿ ಬರ್ತಿದೆ? ತುಮಕೂರಲ್ಲಿ. ಅರ್ಥ ಆಯ್ತಾ? ತುಮಕೂರಲ್ಲಿ ಮಳೆ ಬರ್ತಾ ಇದೆ, ಗದ್ದಿದಲ್ಲಿ ಮಳೆ ಯಾವಾಗ್ಲೂ ನಿಂತೋಗಿದೆ. ನನಗೆ ಯಾಕೆ ನಿದ್ದೆ ಬರ್ಲಿಲ್ಲ ಅಂದ್ರೆ, ಮಳೆ ನಿಂತ ಮೇಲೆ ತಣ್ಣ ಗಾಳಿ ಬರುತ್ತಲ್ಲ, ಆ ತಣ್ಣ ಗಾಳಿ ಬಂದಿದ್ರಿಂದ ನಿದ್ದೆ ಬರ್ಲಿಲ್ಲ. ನಿದ್ದೆ ಬರ್ದಲ್ಲ ಇದ್ದಿದ್ರಿಂದ ಎದ್ದು ಕೂತ್ಕೊಂಡಿದ್ಕೆ ಬೈಲ್ ನೋಡ್ದೆ, ಜಂಡ ಏರ್ಸಿದ ಜಾಗ ನೋಡ್ದೆ, ಆಟ ಆಡಿದ ಜಾಗ ನೋಡ್ದೆ, ವೇದಿಕೆ ನೋಡ್ದೆ, ವೇಸ್ಟ್ಗಳು ನೆನಪಿಗೆ ಬಂದ್ರು, ಶಾಸ್ತ್ರಿ ಮಾಸ್ತರ್ ನೆನಪಿಗೆ ಬಂದ್ರು. ಒಂದೊಂದೇ ನೆನಪಿನ ಸುಳಿಯನ್ನ ಬಿತ್ತಾ 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 ಬೆಳಗಿನ ಜಾವ 5 ಗಂಟೆ ಆಗಿದ್ದೆ ಗೊತ್ತಾಗ್ಲಿಲ್ಲ. ಅದೇ ಯೋಚನೆ ಮಾಡ್ತಾ 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 ಬೊಂಬೋದಿದ ತಕ್ಷಣ ಎಚ್ಚರ ಆಯ್ತು, ಅಯ್ಯೋ 5 ಗಂಟೆ ಆಗೋಯ್ತು, ಮಲಗಲೇ ಇಲ್ಲ, ರಾತ್ರಿ ಪೂರ್ತಿ ಕಳೆದಿದ್ದೀನಿ. ಅದ್ಗೆ ಅರ್ಥ ಮಾಡ್ಕೊಳ್ಳಿ, ಇಡೀ ರಾತ್ರಿ ಕಾಡುವಂತ ಪ್ರೀತಿಯನ್ನ ಆ ಒಬ್ಬ ಶಾಸ್ತ್ರಿ ಮಾಸ್ತರು ನನ್ನ ಮೇಲೆ ಸುರಿದಿದ್ದಾರೆ. ಇಡೀ ರಾತ್ರಿ ಒಬ್ಬ ಮಾಸ್ಟರ್ ನೆನಪಿಸ್ಕೋಬೇಕು ಅಂದ್ರೆ ಅವ್ರಿಗೆ ಎಷ್ಟು ಇಂಪ್ರೆಸ್ ಮಾಡಿರ್ಬೇಕು ಅವ್ರಿಗೆ, ನಿಜಾನ? ನಿದ್ದೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲದೆ ಕೂತ್ಕೊಂಡು ಮಾಸ್ಟರ್ ನೆನಪಿಸ್ಕೊಂತಾನೆ ಅಂದ್ರೆ ಆ ಮೇಷ್ಟ್ರು ಇವ್ರ ಮೇಲೆ ಎಷ್ಟು ಪ್ರಭಾವ ಬೀರಿರ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಬನ್ನಿ, ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಓಕೆ, ಅರ್ಥ ಆಯ್ತು ಸರ್. ಹಾಗಾಗಿ ಬೊಂಬು ಓದಿತ್ತು, ಎಚ್ಚರ ಕೇಳಿ ಎಚ್ಚರವಾಯ್ತು. ಕೇಳಿ ಅಂದ್ರೆ ಕೇಳಿಸ್ಕೊಂಡು ಆ ಸೈರನ್ ಕೂಗಿದ ತಕ್ಷಣ ಎಚ್ಚರ ಆಯ್ತು. ಮುಂದಿನ ನೆನಪುಗಳು ನಿಂತವು. ಅಲ್ಲಿಗೆ ಮುಂದಿನ ಎಲ್ಲ ನೆನಪು ನಿಂತೋಯ್ತು. ಮುಂದಕ್ಕೆ ಏನಾಯ್ತು, ಇವ್ರು ಯಾವಾಗ ಮಾಸ್ಟರ್ ಬಿಟ್ಟು ಬಂದಿದ್ರು, ಮತ್ತೆ ಮಾಸ್ಟರ್ ಬಿಟ್ಟು ಬರುವಾಗ ಮಾಸ್ಟರ್ ಹೆಂಗಿದ್ರು, ಇವರು ಇನ್ನು ಹೈಯರ್ ಎಜುಕೇಶನ್ ಎಲ್ಲೆಲ್ಲಿ ಹೋದ್ರು, ಆಮೇಲೆ ಕೆಲಸ ತಗೊಂಡಿದ್ದೆ ಎಲ್ಲ ಅಲ್ಲಲ್ಲಿಗೆ ನಿಂತೋಯ್ತು. ನೆನಪು ನಿಂತು. ಯಾಕೆ ನನ್ಗೀಗ ಅರ್ಜೆಂಟಿಗೆ ಅಣ್ಣನ ಮನೆಗೆ ಹೋಗ್ಬೇಕು, ಅಣ್ಣನ ಮನೇಲಿ ಏನಾಗೈತೆ ನೋಡ್ಬೇಕು. ಬನ್ನಿ, ಎದ್ದು ನಿಂತೆ, ಸರಿ ಹೊರಡಕ್ ಸಿದ್ಧ ಆದೆ. ಲುಂಗಿ ಬ್ಯಾಗಿನೊಳಗೆ ಇಟ್ಟುಕೊಂಡು ಶಾಲೆ ಆವರಣದಲ್ಲಿದ್ದ ನಳದಲ್ಲಿ ಮುಖ ತೊಳೆದುಕೊಂಡೆನು. ಸರಿ, ಲುಂಗಿಯನ್ನು ಮಡಿಸ್ತೆ, ಬ್ಯಾಗ್ ಒಳಗೆ ಇಟ್ಕೊಂಡೆ. ಅಲ್ಲೇ ನಮ್ಮ ಶಾಲೆ ಆವರಣದಲ್ಲಿ ಒಂದು ನಲ್ಲಿ ಇದೆ, ನಳ ಅಂತ ನಲ್ಲಿ. ಆ ನಲ್ಲಿಯಲ್ಲಿ ನೀರು ಬರ್ತಾ ಇದೆ, ಆ ನೀರಲ್ಲಿ ಚೆನ್ನಾಗಿ ಮುಖವನ್ನ ತೊಳ್ಕೊಂಡೆ. ಅಲ್ಲೇ ಸಮೀಪದಲ್ಲಿದ್ದ ಶಾಸ್ತ್ರಿ ಮಾಸ್ತರ್ರ ಅನಾಥ ಬಾಲಕಾಶ್ರಮಕ್ಕೆ ಹೋಗಬೇಕೆನಿಸಿತು. ಹೊರಟೆ. ನಾನು ಹೊರಟಿದ್ದೆಲ್ಗೆ ಫಸ್ಟ್ ಹೊರಟಿದ್ದೆ ಶಾಸ್ತ್ರಿ ಮಾಸ್ತರ್ ಅಣ್ಣನ ಮನೆಗೆ. ಅಣ್ಣನೇ ಬೇರೆ, ಶಾಸ್ತ್ರಿ ಮಾಸ್ತ್ರ ಬೇರೆ. ಅಣ್ಣನ ಮನೆಗೆ ಬರ್ಬೇಕು ಅಂತ ಟೆಲಿಗ್ರಾಮ್ ಬಂದಿರೋದು, ಅರ್ಥ ಆಯ್ತಲ್ಲ? ಯಾವಾಗ ಶಾಲೆ ಹತ್ರ ಬರಲ್ಲ, ಶಾಲೆ ಹತ್ರ ಈಗ ಅನ್ನಿಸ್ತು, ಇಷ್ಟು ದೂರ ಬಂದಿದ್ದೀನಿ, ರಾತ್ರಿ ಎಲ್ಲ ಯಾಕೋ ಮೇಷ್ಟ್ರು ಕಾಡ್ಬಿಟ್ರು, ಯಾಕೆ ಒಂದ್ಸರಿ ಹೋಗಿ ಮೇಷ್ಟ್ರು ನೋಡ್ಕೊಂಡು ಅಣ್ಣನ ಮನೆಗೆ ಹೋಗ್ಬಾರ್ದು ಅನ್ನಿಸ್ತು. ಯಾಕೆಂದ್ರೆ ನಾನು ಹೋಗೋ ದಾರಿಯಲ್ಲಿ ಫಸ್ಟ್ ಸಿಗದೆ
ಶಾಸ್ತ್ರಿ ಮಾಸ್ಟರ್ ಮೇಷ್ಟ್ರ ಮನೆ. ಬಾಲಕಾಶ್ರಮ. ಮನೆ ಸದ್ಯಕ್ಕೆ ಅನಾಥಾಶ್ರಮ ಆಗಿದೆ. ಮೇಷ್ಟ್ರ ಮನೆನೇ ಸಿಗೋದ್ರಿಂದ ಬಹಳ ವರ್ಷ ಆಯ್ತು ನಾನು ನೋಡಿ. ನಾನು ಬಹಳ ತಪ್ಪು ಮಾಡ್ಬಿಟ್ಟೆ. ಆಗಾಗ್ಗೆ ಹೋಗಿ ನಾನು ಮೇಷ್ಟ್ರ ನೋಡ್ಕೊಂಡ್ ಬರ್ಬೇಕಿತ್ತು. ಇವತ್ತು ನಾನು ದೊಡ್ಡ ಯೂನಿವರ್ಸಿಟಿಲಿ ದೊಡ್ಡ ಪ್ರೊಫೆಸರ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ನನಗೆ ಬದುಕನ್ನ ಕಟ್ಟಿಕೊಟ್ಟಂತ ಮೊದಲನೇ ಗುರುನೇ ಯಾರು? ಶಾಸ್ತ್ರಿ ಮಾಸ್ಟರ್. ನೋಡ್ಬೇಕಾದ್ದು, ಸ್ಮರಿಸ್ಬೇಕಾದ್ದು, ಅವ್ರನ್ನ ಗೌರವಿಸ್ಬೇಕಾದ್ದು ಮತ್ತು ಅವ್ರನ್ನ ನಾನು ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ ಅಲ್ವಾ? ಹಾಗಾಗಿ ನಾನು ಫಸ್ಟ್ ಶಾಸ್ತ್ರಿ ಮಾಸ್ಟರ್ ಮನೆಗೆ ಹೋಗಿ ಬರೋಣ ಅಂತ ಅನ್ಸಿ ಅವರ ಮನೆ ಕಡೆ ಹೆಜ್ಜೆ ಹಾಕಿದೆ. ಅರ್ಥ ಆಯ್ತಲ್ಲ? ನೋಡಿ, ಅದಕ್ಕೆ ಶಾಸ್ತ್ರಿ ಮಾಸ್ತರ ಅನಾಥ ಬಾಲಕಾಶ್ರಮಕ್ಕೆ ಹೋಗಬೇಕೆನಿಸಿತು. ಅಲ್ಲಿವರೆಗೂ ಮರ್ತು ಬಿಟ್ಟಿದ್ದೆ. ಯಾವಾಗ ರಾತ್ರಿ ಎಲ್ಲ ಮೇಷ್ಟ್ರ ನೆನಪಿಗೆ ಬಂದ ಆ ಕ್ಷಣಕ್ಕೆ ಬೆಳಗ್ಗೆ ನಿರ್ಧಾರ ಮಾಡಿ, ಇಲ್ಲ ಫಸ್ಟ್ ಶಾಸ್ತ್ರಿ ಮಾಸ್ತರ ಅನಾಥ ಬಾಲಕಾಶ್ರಮಕ್ಕೆ ಹೋಗೋಣ, ಬಾಲಕರ ಅನಾಥಾಶ್ರಮಕ್ಕೆ ಹೋಗೋಣ, ಅಲ್ಲಿ ಮಾಸ್ಟರ್ ಮಾತಾಡ್ಸ್ಕೊಳ್ಳೋಣ, ಅವ್ರಿಗೇನು ಆಗು ಹೋಗುಗಳನ್ನ ನೋಡೋಣ, ಅವ್ರಿಗೇನ್ ಬೇಕೋ ವ್ಯವಸ್ಥೆ ಮಾಡಿ ನಂತರದಲ್ಲಿ ನಾನು ಅಣ್ಣನ ಮನೆಗೆ ಹೋಗೋಣ ಅಂತ ನಿರ್ಧಾರ ಮಾಡಿ ಆ ಕಡೆ ಹೊರಟೆ. ಅಲ್ಲಿ ನಿಲ್ಸ್ಕೊಳ್ಳಿ, ಮುಂದಿನ ತರಗತಿಯಲ್ಲಿ ನೋಡೋಣ. ಅರ್ಥ ಆಯ್ತಪ್ಪ? ಥ್ಯಾಂಕ್ ಯು ಸರ್. ಬಾಯ್ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ಧನ್ಯವಾದಗಳು ಸರ್.